ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆಹನಿ ಸುರಿಸಿದ ಹಾಗೆ, ಮುಂಜಾನೆ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳ ಹಾಡುವ ಹಾಗೆ, ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ. ಈ ಕಾರ್ಯಕ್ರಮವು ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಅನ್ನುವ ಆಶಯದೊಂದಿಗೆ ಇಂದಿನ ಸುಂದರವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರದ ಸೊಬಗಿನೋತ್ಸವ, ಚಿಣ್ಣರ ಚಿಲಿಪಿಲಿ ಶಾಲೆಯಂಗಳದಿ ನಿತ್ಯ ನಿತ್ಯೋತ್ಸವ, ಕಹಿ ಕಳೆದು ಸಿಹಿ ಹೆಚ್ಚಿ ಜ್ಞಾನ ದೇಗುಲದ ಸಿಂಗಾರೋತ್ಸವ, ಮನುಕುಲದ ಏಳಿಗೆಗೆ ಪ್ರತಿಯೊಂದು ಹಂತಕ್ಕೆ ಬೇಕು ಸಂಸ್ಕಾರೋತ್ಸವ, ನಿಮ್ಮೆಲ್ಲರ ಭವಿಷ್ಯದ ಬದುಕಿನ ಹೂವೊಂದು ಅರಳಲು ಬೇಕು ಶಾಲಾ ಪ್ರಾರಂಭೋತ್ಸವ. ಅಣಿಯಾಗುತ್ತಿದೆ ಜೆಸಿ ಶಾಲೆ, ಹಿಮಾಲಯದೆತ್ತರಕ್ಕೆ ಕೊಂಡೊಯ್ಯಲು ಶಿಕ್ಷಣೋತ್ಸವ. ಎಲ್ಲರಿಗೂ ಶುಭ ಮುಂಜಾನೆ. ಕಾರ್ಕಳದಲ್ಲಿ ಪ್ರಾರಂಭವಾದ ಪ್ರಥಮ ಆಂಗ್ಲ ಮಾಧ್ಯಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಜೆಸಿ ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಶಾಲೆ ಇದರ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇದೀಗ ಜೆಸಿ ಶಾಲೆ ಶಿಕ್ಷಕಿಯರಿಂದ ಮಕ್ಕಳಿಗಾಗಿ ಶಾಲಾ ಪ್ರಾರಂಭೋತ್ಸವದ ಹಾಡು. ಎಸ್, ನಿಮಗೋಸ್ಕರ ಒಂದು ನಾವು ಹಾಡನ್ನು ರೆಡಿ ಮಾಡಿದ್ದೇವೆ. ಕೇಳಲಿಕ್ಕೆ ರೆಡಿ ಇದ್ದೀರಾ? ಓಕೆ. ನಲಿಯುತ್ತ ಕುಣಿಯುತ್ತ ಬನ್ನಿ, ನಮ್ಮ ಶಾಲೆ ತೆರೆದಿದೆ ಬನ್ನಿ, ಹಾಡುತ್ತ ಓಡುತ್ತ ಬನ್ನಿ, ನಿಮ್ಮ ರಜೆಯ ಖುಷಿಯನ್ನು ತನ್ನಿ, ದಿನ ನೆನೆದು ಕಾಯುವೆವು ನೀ ಬರೋ ದಾರಿಯ, ನಗು ನಗುತ್ತಾ ಹರಸುವೆವು ಸಿರಿ ಸುಖಾಶಯ. ನಲಿಯುತ್ತ ಕುಣಿಯುತ್ತ ಬನ್ನಿ, ನಮ್ಮ ಶಾಲೆ ತೆರೆದಿದೆ ಬನ್ನಿ, ಹಾಡುತ್ತ ಓಡುತ್ತ ಬನ್ನಿ, ನಿಮ್ಮ ರಜೆಯ ಖುಷಿಯನ್ನು ತನ್ನಿ. ನೀವಿರದ ಶಾಲೆಯಲ್ಲಿ ಬೆಂಚುಗಳು ಕಾಯುತ್ತಿವೆ, ಯಾವಾಗ ಬರುವಿರಿ ಎಂದು ಹಲಗೆಗಳು ನೋಡುತ್ತಿವೆ, ಹೂತೋಟದ ಹೂವುಗಳೆಲ್ಲ ಸ್ವಾಗತ ಬಯಸುತ್ತಿದೆ, ಆಟದ ಮೈದಾನ ಕೂಡ ನಿಮ್ಮನ್ನು ಕಾಯುತ್ತಿದೆ, ನೀವು ಹೆಜ್ಜೆ ಇಟ್ಟಲ್ಲಿ ಎಲ್ಲವೂ ಸಂಪೂರ್ಣ ಸ್ವರ್ಗದ ಬಾಗಿಲು ತೆರೆದಿದೆ. ನಲಿಯುತ್ತ ಕುಣಿಯುತ್ತ ಬನ್ನಿ, ನಮ್ಮ ಶಾಲೆ ತೆರೆದಿದೆ ಬನ್ನಿ, ಹಾಡುತ್ತ ಓಡುತ್ತ ಬನ್ನಿ, ನಿಮ್ಮ ರಜೆಯ ಖುಷಿಯನ್ನು ತನ್ನಿ. ನಿಮ್ಮನ್ನು ನೋಡದ ನಮಗೆ ಈ ದಿನ ಖುಷಿಯಾಯ್ತು, ಕುತೂಹಲ ಕಾತರವೆಲ್ಲ ಈ ದಿನ ಮರೆಯಾಯ್ತು, ಸ್ವಚ್ಛಂದ ಹಕ್ಕಿಗಳಾಗಿ ಹಾರೋಣ ನಾವೆಲ್ಲಿ, ನಾವೆಲ್ಲರೂ ಒಂದೇ ಎಂದು ಸೇರೋಣ ನಾವಿಲ್ಲಿ, ಜೆಸಿಯ ಮಕ್ಕಳೇ ನಿಮಗಿದು ಸ್ವಾಗತ ನಮ್ಮ ಈ ಶುಭ ದಿನದಲ್ಲಿ. ನಲಿಯುತ್ತ ಕುಣಿಯುತ್ತ ಬನ್ನಿ, ನಮ್ಮ ಶಾಲೆ ತೆರೆದಿದೆ ಬನ್ನಿ, ಹಾಡುತ್ತ ಓಡುತ್ತ ಬನ್ನಿ, ನಿಮ್ಮ ರಜೆಯ ಖುಷಿಯನ್ನು ತನ್ನಿ, ದಿನ ನೆನೆದು ಕಾಯುವೆವು ನೀವು ಬರೋ ದಾರಿಯ, ನಗು ನಗುತ್ತಾ ಹರಸುವೆವು ಸಿರಿ ಸುಖಾಶಯ. ಲಲ 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 ಲಾಲ ಲಲ 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 ಲಾಲ ಲಲ 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 ಲಾಲ ಲಲ 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 ಲಾಲ. ವೆಲ್ಕಮ್ ಯು ಆಲ್. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ಳುವ ಸಮಯ.
ಇಂದಿನ ಕಾರ್ಯಕ್ರಮದ ಸಂಯೋಜಕರಾದಂತಹ ಜೇಮ್ಸ್ ವಂದನಾ ಟೀಚರ್ ಹಾಗೂ ಜೇಮ್ಸ್ ರಕ್ಷಾ ಟೀಚರ್ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಮ್ಯಾಮ್ ಇವರನ್ನು ಅಕ್ಕರೆಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸಂಘದ ಅಧ್ಯಕ್ಷೆಯಾದ ಸುಪ್ರಿಯಾ ಮ್ಯಾಮ್ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸಿ ಶ್ವೇತಾ ಸಂತೋಷ್ ಜೈನ್ ಮ್ಯಾಮ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಶಾಲಾ ಸಂಚಾಲಕರಾದಂತಹ ಜೆ.ಸಿ. ಮುರಳೀಧರ್ ಭಟ್ ಸರ್ ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ ಸರ್. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದಂತಹ ಲಕ್ಷ್ಮೀ ಜಿ ನಾಯಕ್ ಮ್ಯಾಮ್ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇವರನ್ನು ನಮ್ಮ ಶಿಕ್ಷಕಿಯರೆಲ್ಲರೂ ಪ್ರೀತಿಪೂರ್ವಕವಾಗಿ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಹರ್ಷ ಪ್ರಿಯಂವದ IPS ಮ್ಯಾಮ್ ಇವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿತಗೊಳ್ಳುವ ವಿಶ್ರಾಂತ ವೀರಯೋಧ ಶ್ರೀ ಅಜಿತ್ ರೆಂಜಾಳ ಸರ್ ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಉಪಾಧ್ಯಕ್ಷರಾಗಿ ಆಗಮಿಸಿದಂತಹ ಜೆ.ಸಿ. ಪದ್ಮಪ್ರಸಾದ್ ಜೈನ್ ಸರ್ ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರು ಹಾಗೂ ನಮ್ಮ ಶಾಲಾಧ್ಯಕ್ಷರಾದಂತಹ ಜೆ.ಸಿ. ಚಿತ್ತರಂಜನ್ ಶೆಟ್ಟಿ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಜಗಜ್ಯೋತಿ ಬಸವಣ್ಣನವರ ಅರ್ಥಪೂರ್ಣ ವಚನದಂತೆ ಇದೀಗ ಪ್ರಾರ್ಥನೆಗಾಗಿ ಅನನ್ಯ ಹಾಗೂ ತಂಡ, ತದನಂತರ ಜೆ.ಸಿ. ಕ್ರೀಡ್ ನಮ್ಮ ಶಾಲಾ ಶಿಕ್ಷಕಿ ರೀಟಾ ಪಿರೇರಾ ಇವರಿಂದ. ಆನೆಯ ಮೋರೆಯ ಮೂಷಿಕ ವಾಹನ ವಾಗ್ಮನ ನೀತಿ ಪಯೋದಿನಮೋ. ಆನೆಯ ಮೋರೆಯ ಮೂಷಿಕ ವಾಹನ ವಾಗ್ಮನ ನೀತಿ ಪಯೋದಿನಮೋ. ದೀನರ ಪಾಲಿಸು ಅಂಕುಶಧಾರನೆ, ದೀನರ ಪಾಲಿಸು ಅಂಕುಶಧಾರನೆ. ಸನ್ಮನದಾತ ಸುಪೂಜನಮೋ, ಸನ್ಮನದಾತ ಸುಪೂಜನಮೋ. ಆನೆಯ ಮೋರೆಯ ಮೂಷಿಕ ವಾಹನ ವಾಗ್ಮನ ನೀತಿ ಪಯೋದಿನಮೋ. ಷಣ್ಮುಖ ಸೋದರ ಪಾರ್ವತಿ ಕುವರ, ಷಣ್ಮುಖ ಸೋದರ ಪಾರ್ವತಿ ಕುವರ. ಮೋದಕ ಹಸ್ತ ಸುಪೂಜನಮೋ, ಮೋದಕ ಹಸ್ತ ಸುಪೂಜನಮೋ. ಆನೆಯ ಮೋರೆಯ ಮೂಷಿಕ ವಾಹನ ವಾಗ್ಮನ ನೀತಿ ಪಯೋದಿನಮೋ. ಆನೆಯ ಮೋರೆಯ ಮೂಷಿಕ ವಾಹನ ವಾಗ್ಮನ ನೀತಿ ಪಯೋದಿನಮೋ, ವಾಗ್ಮನ ನೀತಿ ಪಯೋದಿನಮೋ, ವಾಗ್ಮನ ನೀತಿ ಪಯೋದಿನಮೋ. That the faith in God gives meaning and purpose to human life, that the brotherhood of man transcends the sovereignty of nations, that economic justice can best be won by free men through free enterprises, that government should be of laws rather than of men, that earth's great treasure lies in human personality, and that service to humanity is the best work of life.
ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದಂತಹ ವೃಷಭರಾಜ ಕಡಾಂಬ ಸರ್ ಹಾಗೆ ಜಯಕುಮಾರ್ ಸರ್ ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ಸಹ ಗುರುತಿಸುತ್ತಿದ್ದೇನೆ. ಹಾಗೆ JCA ಸದಸ್ಯರಾದಂತಹ JC ವಿಘ್ನೇಶ್ ಪ್ರಸಾದ್ ಝೋನ್ ಡೈರೆಕ್ಟರ್ ಹಾಗೆ JC ಸುಷ್ಮಿತಾ ರಾವ್ ಸರ್ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗುರುತಿಸುತ್ತಿದ್ದೇನೆ. ಜ್ಞಾನದ ದೀವಿಗೆ ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನಯ ಹೊಸಿಲಿಗೆ ಬರಲು ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. 106 ಕನಸಿನ ಪುಸ್ತಕವ ಹೆಗಲೇರಿಸಿ ನವ ಗೆಳೆತನದ ಹೊಳೆಯ ಹರಿಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ಅಂತಹ ಸಂಸ್ಕಾರಯುತ ಮೌಲ್ಯಯುತ ಶಿಕ್ಷಣವನ್ನು ನೀಡುವ ವಿದ್ಯಾದೇಗುಲ JC ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಶಾಲೆಯ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾದಂತಹ ಅತಿಥಿ ಮಹೋದಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುರೇಖಾ ರಾಜ್ ಮ್ಯಾಮ್. Good morning to you all, esteemed guests on the dais and off the dais, dear parents, students, and my dear teachers. A warm welcome to JC International School on the occasion of our reopening. I wish to extend a special greeting to our new students and parents as well. As we gathered here today, we embark on a new academic journey filled with opportunities, growth, and learning. I invite all of you to join hands with us in shaping a brighter future for your children. On this special occasion, it's my pleasure to welcome the guest of today's function. Firstly, I take this opportunity to welcome Honorable Assistant Superintendent Police Karkala, Dr. Arsha Priyamvada, IPS. It is our pleasure to welcome you as the inaugurator for today's program. Welcome you, ma'am, and thank you for gracing this event with your presence. We extend a warm welcome to respected Mrs. Lakshmi Naik, proprietor of Prasad Oil Mill, esteemed parent and honorable chief guest of today's program. Welcome you, ma'am. Your presence add value and significance to this academic occasion. A warm welcome to Subedar Ajit Kumar Jain Renjala, retired military officer. Welcome you, sir. We will extend our heartfelt welcome to respected president of today's program, JC Chittaranjan Shetty, president of JC Education Society, Karkala, and JC's English Medium School. Welcome you, sir. Your guidance and leadership have been instrumental in shaping the school's vision, and we are grateful to your continued support and inspiration. We extend a warm welcome to JC Padma Prasad Jain sir, Vice President of JC International School, on this occasion of school reopening day. Welcome you, sir. Your support play a vital role in our institution's growth, and we are grateful for your presence today. I welcome respected school committee members of the school, JC Jayakumar sir, JC Dinesh Naik, JC Vrishabharaj sir. We extend a warm welcome to you all. Your guidance and support have been invaluable to our institution. It is my honor to welcome JC Shweta Jain madam, President of JCA Karkala. Welcome you, ma'am. Your presence and contribution to our community are truly valued, and we are grateful for your participation in today's program. I take this opportunity to welcome JC Mr. Vignesh Prasad, Zone Director, and Mrs. Sushmita Rao, Secretary of JCA Karkala, and all JCA members on this occasion. Welcome you all. Your support are invaluable to our school. We extend a warm welcome to our esteemed PTA President, Mrs. Supriya Madam. Welcome you, ma'am. Your presence is truly appreciable.
warm welcome to all my dear parents on this special day of the school. Welcome you all. Your presence and support mean a world to us, and we look forward to your growth and learning together. Heartfelt congratulations to a warm welcome to our SSLC batch 2024-25. Welcome you all, my dears. Your outstanding results are a testament to your hard work and dedication. We are proud of your achievement. Welcome you all. A warm welcome to program coordinators, Mrs. Vandana Rai and Mrs. Raksha Shetty. We appreciate your efforts in making this program a success one. Welcome you both. A warm welcome to teaching and non-teaching staff. Your tireless efforts and commitment to our students' growth are truly appreciated. Welcome you all. A warm welcome to all my dear students as you return to the school on this special occasion. We are thrilled to see you back. Let us make this academic year amazing one. Welcome you all, my dears. With that, I conclude my welcome address. Thank you all for your presence. Let us work together to make this year extraordinary one. Thank you one and all. ಧನ್ಯವಾದಗಳು ಮ್ಯಾಮ್. ಎಲ್ಲರನ್ನು ಸ್ವಾಗತಿಸಿದಂತಹ ತಮಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತ. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ದ್ವೇಷದ ಇರುಳಿಗೆ ಪ್ರೀತಿಯ ಪ್ರಣತೆ. ಹಚ್ಚೋಣ ಬನ್ನಿ ಸ್ವಾರ್ಥದ ತಮಸ್ಸಿಗೆ ತ್ಯಾಗದ ಹಣತೆ, ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ. ಹಚ್ಚೋಣ ಬನ್ನಿ ಮತ್ಸರದ ಮಬ್ಬಿಗೆ ಮಮತೆಯ ಹಣತೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ. ಇದೀಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಾಗಿ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಡಾಕ್ಟರ್ ಹರ್ಷ ಪ್ರಿಯಂವದ IPS ಮ್ಯಾಮ್ ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಅತಿಥಿ ಅಭ್ಯಾಗತರೆಲ್ಲ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾ ಶತ್ರು ಬುದ್ಧಿ ವಿನಾಶಾಯ दीपज्योतिर्नमोस्तुते शुभं करोति कल्याणं आरोग्यं धनसम्पदा शत्रुबुद्धिविनाशाय दीपज्योतिर्नमोस्तुते शुभं करोति कल्याणं आरोग्यं धनसम्पदा शत्रुबुद्धिविनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्नमोस्तुते. ಧನ್ಯವಾದಗಳು. ಮಾನವನಾಗಿ ಹುಟ್ಟಿದ ಮ್ಯಾಲೆ ಏನೇನು ಕಂಡಿ, ಇರೋದ್ರೊಳಗೆ ನೋಡು ಒಮ್ಮೆ ಜೋಗದ ಗುಂಡಿ. ಮೂಗೂರು ಮಲ್ಲಪ್ಪನವರ ಪ್ರಸಿದ್ಧ ಕವಿತೆಯ ಸಾಲಿನಂತೆ ಜೀವನದಲ್ಲಿ ಒಮ್ಮೆಯಾದರೂ ನಮ್ಮ JC ಶಾಲೆಗೆ ಬರಲೇಬೇಕು, ನಿಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸಲೇಬೇಕು. ಕಾರಣ ಇಷ್ಟೇ, ಶೈಕ್ಷಣಿಕ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲೂ ಅಭಿರುಚಿಯನ್ನು ಹೊಂದಿದ ಹಾಗೂ ವಿಶಿಷ್ಟ ಸಾಧನೆಗೈದ ವಿದ್ಯಾರ್ಥಿಗಳ ಹೆಸರುಗಳು JC ಶಾಲೆಯ ಇತಿಹಾಸದಲ್ಲಿ ರಾರಾಜಿತಗೊಂಡಿವೆ. ಎಲ್ಲದರಲ್ಲೂ ಎತ್ತಿದ ಕೈ, ಎಲ್ಲದಕ್ಕೂ ಸೈ, ಅದು ನಮ್ಮ JC ಶಾಲೆಯ ಹೆಮ್ಮೆ. ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ 31 ಜಿಲ್ಲೆಗಳಲ್ಲಿ 4ನೇ ಸ್ಥಾನ, ಖೇಲೋ ಇಂಡಿಯಾದಲ್ಲಿ 3ನೇ ಸ್ಥಾನ, ಕರಾಟೆ ಸ್ಪರ್ಧೆಯಲ್ಲಿ 1ನೇ ಸ್ಥಾನ, ಹೀಗೆ ಸಾಧನೆಗಳ ಪಟ್ಟಿ ಇನ್ನೂ ಇವೆ. ಇದಕ್ಕೆ ಪೂರಕ ಅನ್ನುವಂತೆ ಪ್ರಸಕ್ತ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ 36 ಜನ ವಿದ್ಯಾರ್ಥಿಗಳಲ್ಲಿ 5 ಜನ ರಾಜ್ಯ ಮಟ್ಟದ 10 ರ್ಯಾಂಕುಗಳಲ್ಲಿ 3ನೇ ಸ್ಥಾನ, 5ನೇ ಸ್ಥಾನ, 6ನೇ ಸ್ಥಾನ ಹಾಗೂ 7ನೇ ಸ್ಥಾನ ಪಡೆಯುವುದರೊಂದಿಗೆ 16 ಡಿಸ್ಟಿಂಕ್ಷನ್, 5 ಉನ್ನತ ಶ್ರೇಣಿ, 11 ಪ್ರಥಮ ಶ್ರೇಣಿ ಪಡೆಯುವುದರ ಮೂಲಕ ನಮ್ಮ JC ಶಾಲೆಯ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಏರಿಸಿದ್ದಾರೆ. ಇದೀಗ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲಾ ವತಿಯಿಂದ ಹಾಗೂ JCI ಕಾರ್ಕಳ ವತಿಯಿಂದ ಪ್ರೀತಿಪೂರ್ವಕವಾದ ಗೌರವ ಸನ್ಮಾನ. ಈ ಓದಬೇಕಾಗಿ ಶಿಕ್ಷಕಿ ಶಾಲಿನಿ ಮ್ಯಾಮ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ.
ಸಾಧಿಸಿದರೆ ಸಬಲವನ್ನು ನುಂಗಬಹುದು. ಸಾಧಿಸುವ ಛಲ ಇರಬೇಕು. ಆ ಸಾಧನೆಯ ಛಲದಲ್ಲಿ ಮೆರೆದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು, ಅಂದರೆ 2024-25 SLCಯಲ್ಲಿ ಸಾಧನೆಗೈದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಿಮ್ಮ ಮುಂದಿಡಲಿದ್ದೇನೆ. ರಾಜ್ಯಕ್ಕೆ 3ನೇ ರ್ಯಾಂಕ್ ಗಳಿಸಿರುವ ವರ್ಷಿಣಿ ಎಸ್ ರೈ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಹಾಗೂ ಅವರ ಹೆತ್ತವರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವರ್ಷಿಣಿ ಸದಾ ಲವಲವಿಕೆಯಿಂದ ಇರುವ ಇವರು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಪ್ರತಿ ಕ್ಷಣ ಶಿಕ್ಷಕರಲ್ಲಿ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುತ್ತಾ ಉತ್ಸಾಹದ ಚಿಲುಮೆಯಂತಿದ್ದರು. ಇವರು ಎಲ್ಲದರಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುವ ಸದಾ ನಗುಮುಖದಿಂದ ಇರುವ ತಾಳ್ಮೆ ಮೃದು ಸ್ವಭಾವದ ವಿದ್ಯಾರ್ಥಿನಿ ಎಂದು ಹೇಳಲು ನಾನು ಈ ಸುಸಂದರ್ಭದಲ್ಲಿ ಸಂತೋಷ ಪಡುತ್ತೇನೆ. ಇವರು 99% ಅಂಕವನ್ನು ಗಳಿಸಿರುತ್ತಾರೆ. ಇದು ನಮ್ಮೆಲ್ಲರ ಹೆಮ್ಮೆಯ ಸಂತೋಷದ ಸುದಿನದ ಈ ಸಂದರ್ಭದಲ್ಲಿ ತುಂಬ ಸಂತೋಷದ ವಿಷಯ. JC ಅವರ ಕಡೆಯಿಂದಲೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತುಂಬ ಸಡಗರವನ್ನು ತಂದುಕೊಟ್ಟಂತ ಈ ಸುದಿನ. ಕಂಗ್ರ್ಯಾಚುಲೇಷನ್ ವರ್ಷಿಣಿ. ರಾಜ್ಯಕ್ಕೆ 5ನೇ ರ್ಯಾಂಕ್ ಗಳಿಸಿದ ಇನ್ನೊಬ್ಬ ವಿದ್ಯಾರ್ಥಿನಿ ಅವಿನ್ಯಾ ಶೆಟ್ಟಿ ಮತ್ತು ಅವರ ಹೆತ್ತವರು ವೇದಿಕೆಗೆ ಆಗಮಿಸಿ ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವಿನ್ಯಾ ಶೆಟ್ಟಿ ಇವರು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ಸ್ಪೋರ್ಟ್ಸ್ನಲ್ಲಿ ಸ್ಟೇಟ್ ಡಿಸ್ಟ್ರಿಕ್ಟ್ ಲೆವೆಲ್ಗಳಲ್ಲಿ ಪ್ರಶಸ್ತಿ ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡವರು. ಪ್ರತಿಭಾ ಕಾರಂಜಿಯ ಸ್ಟೇಟ್ ಲೆವೆಲ್ ಜಾನಪದ ನೃತ್ಯದಲ್ಲಿ ಕೂಡ ಬಹುಮಾನವನ್ನು ತಮ್ಮ ಮುಡಿಗೇರಿಸಿಕೊಂಡವರು. ಸದಾ ಚಟುವಟಿಕೆಯಿಂದ ಕೂಡಿರುವ ಇವರು ಒಬ್ಬ ಉತ್ತಮ ಆಟಗಾರ್ತಿ ಮಾತ್ರವಲ್ಲ, ಉತ್ತಮ ಅಂಕವನ್ನು ಗಳಿಸಿ ರಾಜ್ಯಕ್ಕೆ 5ನೇ ರ್ಯಾಂಕನ್ನು ತಂದುಕೊಟ್ಟಂಥ ವಿದ್ಯಾರ್ಥಿನಿ ಎಂದು ಹೇಳಲು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಇವರಿಗೂ JCI ಮತ್ತು ನಮ್ಮ ಶಾಲಾ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ ಅವಿನ್ಯಾ. ಇನ್ನೊಬ್ಬರು ವಿದ್ಯಾರ್ಥಿನಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿ ಕೊಟ್ಟಿರುವಂತಹ ಆಶಿಕಾ ಶೆಟ್ಟಿ ಮತ್ತು ಅವರ ಹೆತ್ತವರು ವೇದಿಕೆಗೆ ಆಗಮಿಸಿ ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಶಿಕಾ ಶೆಟ್ಟಿ ಸದಾ ಕಲಿಯುವಿಕೆಯಲ್ಲಿ ತನ್ನನ್ನು ತಲ್ಲೀನರಾಗಿಸುತ್ತಾ ಇದ್ದವರು ಮಾತ್ರವಲ್ಲ, ಫುಟ್ಬಾಲ್ನಲ್ಲೂ ಮಿಂಚಿದಂತಹ ಪ್ರತಿಭೆ. ತುಂಬ ಬಹುಮಾನ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಂತಹ ವಿದ್ಯಾರ್ಥಿನಿ, ಸದಾ ಎಲ್ಲ ಚಟುವಟಿಕೆಗಳಲ್ಲೂ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಆಶಿಕಾ ಶೆಟ್ಟಿ. ಇವರಿಗೂ JCI ಮತ್ತು ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ ಆಶಿಕಾ. ಇನ್ನೊಬ್ಬರು ಹೆಮ್ಮೆಯ ವಿದ್ಯಾರ್ಥಿನಿ, ರಾಜ್ಯಕ್ಕೆ 7ನೇ ರ್ಯಾಂಕ್ ಗಳಿಸಿರುವಂತಹ ನಿರೀಕ್ಷಾ ಭಟ್ ಮತ್ತು ಅವರ ಹೆತ್ತವರು
ವೇದಿಕೆಗೆ ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿರೀಕ್ಷಾ ಭಟ್ ಶಾಲಾ ವಿದ್ಯಾರ್ಥಿ ನಾಯಕಿಯಾಗಿದ್ದವರು. ಇವರು ಸದಾ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಮಾತ್ರವಲ್ಲ, ಭರತನಾಟ್ಯದಲ್ಲಿ 82% ಅಂಕವನ್ನು ಗಳಿಸಿರುವ ಹೆಮ್ಮೆಯ ವಿದ್ಯಾರ್ಥಿನಿ. ಅದರ ಜೊತೆಗೆ ಪ್ರತಿಭಾ ಕಾರಂಜಿಯ ಸ್ಪರ್ಧೆಗಳಾದ ಕ್ವಿಜ್ ಸ್ಪರ್ಧೆಗಳಲ್ಲೂ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಸದಾ ಎಲ್ಲ ಚಟುವಟಿಕೆಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡಂತಹ ಹೆಮ್ಮೆಯ ವಿದ್ಯಾರ್ಥಿನಿ ನಿರೀಕ್ಷಾ ಭಟ್ ಅವರಿಗೆ JCI ಮತ್ತು ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಂಗ್ರಾಚುಲೇಷನ್ ನಿರೀಕ್ಷಾ. ಮತ್ತೊಮ್ಮೆ ರಾಜ್ಯಕ್ಕೆ 7ನೇ ರ್ಯಾಂಕ್ ಗಳಿಸಿರುವಂತಹ ಸಮೀಕ್ಷಾ ಹೆಗ್ಡೆ ಇವರು ಕೂಡ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ. ಸಮೀಕ್ಷಾ ಹೆಗ್ಡೆ ಮತ್ತು ಅವರ ಹೆತ್ತವರು ವೇದಿಕೆಗೆ ಆಗಮಿಸಿ ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮೀಕ್ಷಾ ಹೆಗ್ಡೆ ಇವರು ಕೂಡ ಓದುವುದರ ಜೊತೆಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಉತ್ತಮ ಭಾಷಣಗಾರ್ತಿ ಎನ್ನುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಇವರು ರಾಜ್ಯಕ್ಕೆ 7ನೇ ರ್ಯಾಂಕ್ ಅನ್ನು ಗಳಿಸಿ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ವಿದ್ಯಾರ್ಥಿನಿ. ಇವರಿಗೆ JCI ಮತ್ತು ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸಮೀಕ್ಷಾ. ಅದೇ ರೀತಿ ನಮ್ಮ ಹೆಮ್ಮೆಯ 22 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅನ್ನು ಪಡೆದಿರುತ್ತಾರೆ. ಅವರಲ್ಲಿ ವೈಷ್ಣವಿ ಆಚಾರ್ಯ ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು 600ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿನಿ ವೈಷ್ಣವಿ ಆಚಾರ್ಯ. ಅದೇ ರೀತಿ ಪ್ರದೀಪ್ತಿ, ಅಲೋಕ್ ಶೆಟ್ಟಿ, ಶ್ರೇಯಾ ಬಂಗೇರ ಇವರು ಕೂಡ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುವಂತಹ ವಿದ್ಯಾರ್ಥಿಗಳು. Congratulations Alok Shetty and Vaishnavi Acharya. Proud of our chains, being the gems of this world. Be the proud of you all, being the proud kids of chains. We will gain knowledge and we'll grow in courage. We will become human, building treasure of the earth. We will live our dreams and we'll build our future. We will strive for success, born of our own action. Na 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 पृथ्वी P. Shetty, K. Divya, Srijan,
ಪ್ರಿಯಾ ಜೈನ್ ಇವರು ಕೂಡ 600ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿನಿಗಳು. ಇವರು ವೇದಿಕೆಗೆ ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ಕೂಡ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು. ಸ್ಪೋರ್ಟ್ಸ್ ಹಾಗೂ ಇನ್ನಿತರ ಶಾಲಾ ಕೋಕರಿಕ್ಯುಲರ್ ಆಕ್ಟಿವಿಟಿಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು. ಅದರ ಜೊತೆಗೆ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ನಮಗೆ ಕೀರ್ತಿಯನ್ನು ತಂದುಕೊಟ್ಟ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಎಂದು ಹೇಳಲು ಸಂತೋಷ ಪಡುತ್ತೇನೆ. ಕಂಗ್ರ್ಯಾಚುಲೇಷನ್ ದಿವ್ಯಾ ಹಾಗೂ ಸೃಜನ್. ಅದೇ ರೀತಿ ಪ್ರಣಮ್ಯ, ಸುಹಾನ್ ದೇವಾಡಿಗ, ಆರನ್ ಡಿಸೋಜಾ, ರಿಷಾ, ವೈಷ್ಣವಿ ವಿ ಶೆಟ್ಟಿ ಇವರು ಕೂಡ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ಕೂಡ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ಶಾಲೆಗೆ ಹೆಮ್ಮೆಯನ್ನು ತಂದುಕೊಟ್ಟಂತಹ ವಿದ್ಯಾರ್ಥಿಗಳು. ಇವರು ಕೂಡ ತಮ್ಮನ್ನು ಪಾಠಗಳಲ್ಲಿ ಮಾತ್ರ ಅಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಹೆಮ್ಮೆಯ ವಿದ್ಯಾರ್ಥಿಗಳು. ಕಂಗ್ರ್ಯಾಚುಲೇಷನ್ ವೈಷ್ಣವಿ, ರಿಷಾ, ಸುಹಾನ್. ಮೆಲ್ಡ್ರಿಯಾ, ಧನ್ಯಾ ಕುಲಾಲ್, ತನಿಷಾ ಶೆಟ್ಟಿ ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೆಲ್ಡ್ರಿಯಾ ಅವರ ತಾಯಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅದು ಕೂಡ ನಮಗೆ ಒಂದು ಸಂತೋಷದ ವಿಷಯ. ಮೆಲ್ಡ್ರಿಯಾ ಅವರ ಪರವಾಗಿ ಅವರ ಅಮ್ಮ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಮೇಡಮ್. ಅದೇ ರೀತಿ ಧನ್ಯಾ, ತನಿಷಾ ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಇವರು ಕೂಡ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು. ಇನ್ನು ಉನ್ನತ ಶ್ರೇಣಿಯಲ್ಲಿ ಅಂಕವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳು ತೇಜಸ್ ಆಚಾರ್ಯ, ಪೃಥ್ವಿರಾಜ್ ಪೈ, ಮ್ಯಾನ್ಕೋ ಇವರು ಕೂಡ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತೇಜಸ್, ಪೃಥ್ವಿರಾಜ್ ಪೈ, ಮ್ಯಾನ್ಕು ಇವರು ಕೂಡ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳು. ಇವರಿಗೂ
ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. And we'll grow in courage. We will become human, building treasure of the earth. We will live with dreams and we'll build a future. We will strive for success, born of our own actions. We are proud of our dreams, being the gems of this world. We the proud of you. ಪ್ರಥಮ ಶ್ರೇಣಿಯಲ್ಲಿ ಅಂಕವನ್ನು ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಲು ಸಹಕರಿಸಿದಂಥ ಸಾತ್ವಿಕ್ ಲೋಂಡ್ರೆ, ಪ್ರಜ್ವಲ್, ಜೋಹೈಲನ್, ಅನಿಕೇತ್, ಮಹಮ್ಮದ್, ಪೂಜಾ, ಆಯುಷ್ ಶೆಟ್ಟಿ, ಸ್ಮೃತಿ, ರಿತಿಕ್, ಪ್ರಖ್ಯಾತ್, ಅಕ್ಷಯ್ ಇವರು ಕೂಡ ವೇದಿಕೆಗೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Today I'm going to be building a team, but ಕಂಗ್ರ್ಯಾಚುಲೇಷನ್ ಸ್ಟೂಡೆಂಟ್ಸ್. ಇವರು ಕೂಡ ಉತ್ತಮ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿಗಳು, ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು. ಇವರಿಗೂ ಪ್ರೀತಿಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. Being the gems of this world, be the proud of you all. Being the proud kids of James, we will gain in knowledge and will grow in courage. We will become human, building treasure of the earth. We will live with dreams and will build a future. We will strive for success, born of our own actions. We are proud of our dreams. ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿ ಕುಟುಂಬದಿಂದ ದೂರ ಉಳಿದು ಭಾರತಾಂಬೆಯನ್ನೇ ತಮ್ಮ ತಾಯಿ ಎಂದು ತಿಳಿದು ಇಡೀ ತಮ್ಮ ಜೀವನವನ್ನೇ ಹೋರಾಟಕ್ಕೆ ಸೀಮಿತಗೊಳಿಸಿ ಹಗಲಿರುಳೆನ್ನದೆ ದೇಶ ರಕ್ಷಣೆ ಮಾಡುವ ಶೌರ್ಯವಂತರು ನಮ್ಮ ಹೆಮ್ಮೆಯ ಸೈನಿಕರು. ಅಂತಹ ಕೆಚ್ಚೆದೆಯ ಸೈನಿಕರಲ್ಲಿ ಒಬ್ಬರಾದಂತಹ ವಿಶ್ರಾಂತ ವೀರಯೋಧ ಶ್ರೀ ಅಜಿತ್ ರೆಂಜಾಳ ಸರ್ ಇವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಗೌರವವನ್ನು ಕೊಡುವ ಹೊತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ JCI ಕಾರ್ಕಳದ ಅಧ್ಯಕ್ಷರಾದಂಥ JC ಶ್ವೇತಾ ಜೈನ್ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಶಾಲೆಯ ಪ್ರಾರಂಭೋತ್ಸವ, ಎಲ್ಲರೂ ಖುಷಿಯಲ್ಲಿದ್ದೀರಿ. ಹೆಚ್ಚು ಮಾತಾಡೋದಿಲ್ಲ. ನಿಮ್ಮ ಖುಷಿ ಹೀಗೆ ಇರಲಿ. ನಿಮ್ಮ ತಂದೆ ತಾಯಿ ಇಟ್ಟಿರುವಂತಹ ಆಶೀರ್ವಾದ ಹಾಗೆ ಶಿಕ್ಷಕರು ಇಟ್ಟಿರುವಂತಹ ಭರವಸೆಯನ್ನು ನೀವು ಮುಂದಕ್ಕೆ ತಗೊಂಡು ಹೋಗ್ತೀರಿ. ಹಾಗೆ ಈ ಖುಷಿ ನಿಮ್ಮ ಕೊನೆಯ ದಿನಗಳವರೆಗೆ ಹೀಗೆ ಇರಲಿ ಅಂತ ಆಶಿಸ್ತಾ, ಆಪರೇಷನ್ ಸಿಂಧೂರ ಮೂಲಕ ಭಾರತ ಇಡೀ ವಿಶ್ವಕ್ಕೆ ತನ್ನ ಸೈನ್ಯದ ಶಕ್ತಿಯನ್ನು ತೋರಿಸಿಕೊಟ್ಟಿದೆ. ಈ ಕಾರ್ಯದಲ್ಲಿ ಶ್ರಮಿಸಿದ ಎಲ್ಲ ಸೈನಿಕರನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ. ಸೈನಿಕರು ನಮ್ಮ ದೇಶಕ್ಕೋಸ್ಕರ, ನಮಗೋಸ್ಕರ ಅವರ ಜೀವವನ್ನು ಪಣಕ್ಕಿಟ್ಟು ದೇಶವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಇರುವ ನಾವು ಇವತ್ತು ಅವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಇರೋದ್ರಿಂದ ನಾವು ಸಂತೋಷವಾಗಿ ಬದುಕ್ತಾ ಇದ್ದೇವೆ. ಇವತ್ತಿನ ಮುಖ್ಯ ಸನ್ಮಾನವನ್ನು ಸ್ವೀಕರಿಸ್ತಾ ಇರುವಂಥವರು ಶ್ರೀ ಸುಬೇದಾರ್ ಅಜಿತ್ ಕುಮಾರ್ ಜೈನ್ ರೆಂಜಾಳ ಇವರು. ರೆಂಜಾಳ ಗ್ರಾಮದ ಶ್ರೀಯುತ ನಾವಿರಾಜ್ ಕಾಡ ಮತ್ತು ಗುಣವತಿ ಅಮ್ಮ ನಾಮಾಂಕಿತರಾದ ಸಾತ್ವಿ ದಂಪತಿಗಳ ದಿವ್ಯ ಗರ್ಭದಲ್ಲಿ 1956 ಡಿಸೆಂಬರ್ ತಿಂಗಳ 28ರಂದು ನೀವು ಜನ್ಮವಿತ್ತೀರಿ. ಮುಂದೆ ಕಾರ್ಕಳದ ಖ್ಯಾತ ಬೋರ್ಡ್ ಪ್ರೌಢಶಾಲೆಯಲ್ಲಿ 10ನೆಯ ತರಗತಿಯ ವಿದ್ಯಾಭ್ಯಾಸವನ್ನು ಮಾಡಿದಿರಿ. ನೀವು ಆಯ್ಕೆ ಮಾಡಿಕೊಂಡಿರುವ ಉದ್ಯೋಗ ಭಾರತೀಯ ಸೇನೆ. 1977ರಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿದಿರಿ. ಮುಂದೆ ನಿರಂತರ 22 ವರ್ಷಗಳ ಕಾಲ ಯೋಧನಾಗಿ ಜೀವನದ ಹಂಗು ತೊರೆದು ಪೂರ್ಣವಾಗಿ ತೊಡಗಿಸಿಕೊಂಡಿರುವ ಅನುಭವ ತಮ್ಮದು. ನಾಡಿಗಾಗಿ, ನಾಡಿನ ಗೌರವಕ್ಕಾಗಿ, ದೇಶಕ್ಕಾಗಿ ಯಾವುದಕ್ಕೂ ಸದಾ ಸಿದ್ಧರಿರುವ ತಮ್ಮನ್ನು ನೀವು ವೀರ ಯೋಧನಾಗಿ ಕಾಣುವ ನಾವೆಲ್ಲ ಪುಣ್ಯ ಬಂದರು. ಹೀಗೆ ಸೈನ್ಯದಲ್ಲಿ ಬೆಳೆದು ಸುಬೇದಾರ್ ಪದವಿ ಗಳಿಸಿ ನಿವೃತ್ತರಾಗಿ ತಮ್ಮ ಧೈರ್ಯಕ್ಕೆ, ದೇಶಭಕ್ತಿಗೆ ಸಾಕ್ಷಿಯಾಗಿ
ಇಂತಹ ಅಪ್ರತಿಮ ದೇಶಭಕ್ತಿಯ ಶ್ರೇಷ್ಠ ಶಕ್ತಿಯಾದ ತಾವು ಅರುಣರವರನ್ನ ವಿವಾಹವಾಗಿ ಅಂಕಿಶ್ ಅರ್ಪಿತಾ ಎಂಬ ಅವಳಿ ಮಕ್ಕಳ ತಂದೆಯಾದಿರಿ. ಹೀಗೆ 22 ವರ್ಷಗಳ ಕಠಿಣ ಸೇವೆ ದುಡಿಮೆ ನೀಡಿ ನಿವೃತ್ತರಾಗಿ ನಂತರ ಈಗ ವಿಶ್ರಾಂತ ಜೀವನವನ್ನು ನಡೆಸುತ್ತಿರುವಿರಿ. ಇಂತಹ ಶ್ರೇಷ್ಠ ವ್ಯಕ್ತಿಯನ್ನ ಇಂದು ಸರ್ವರ ಸಮ್ಮುಖದಲ್ಲಿ ಗೌರವ ಸಮರ್ಪಿಸಿ ಸನ್ಮಾನಿಸಲು ಸಂತೋಷವನ್ನ ಪಡುತ್ತೇವೆ. ನಿಮ್ಮೆಲ್ಲವಿನ ಜೆಸಿ ಶ್ವೇತಾ ಎಸ್ ಜೈನ್ ಅಧ್ಯಕ್ಷರು ಜೆಸಿಐ ಕಾರ್ಕಳ ಹಾಗೂ ಸರ್ವ ಸದಸ್ಯರು ಜೆಸಿಐ ಕಾರ್ಕಳ ಹಾಗೆ ಜೆಸಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುನಿಸಿನ ಮೊಗವ ಅರಳಿಸಿ ಮತ್ತದೇ ನಿರೀಕ್ಷೆಯೊಂದಿಗೆ ಕಣ್ಣಂಚಿನ ನೀರಿನೊಂದಿಗೆ ನೆನಪುಗಳನ್ನು ಹೊತ್ತು ತಂದಿಹುದು ಈ ಪಯಣ. ಇದೀಗ ಸನ್ಮಾನವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳ ಹೆತ್ತವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಾನಹಾದಿಯಲ್ಲಿ ಸೂರ್ಯ ನಿಧಾನವಾಗಿ ಮೇಲೇರುವಂತೆ ಸಕಾರಾತ್ಮಕ ಆಲೋಚನೆಗಳು ಹೊಂದಿದ ವ್ಯಕ್ತಿಗಳು ಕೂಡ ಜೀವನದ ಯಶಸ್ಸಿನ ಮೆಟ್ಟಿಲನ್ನು ಏರುತ್ತಾರೆ. ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವ ಛಲ, ಸತತ ಪ್ರಾಮಾಣಿಕ ಪ್ರಯತ್ನಗಳಿಂದ ಭಾರತದ ಸಂವಿಧಾನದ 312ನೇ ವಿಧಿಯ ಅಡಿಯಲ್ಲಿ ರಚಿಸಲಾದ 3 ಅಖಿಲ ಭಾರತ ಸೇವೆಗಳಲ್ಲಿ ಒಂದಾದ ಭಾರತೀಯ ಪೊಲೀಸ್ ಸೇವೆಯ ಗರಿಯನ್ನು ತಮ್ಮ ಮುಡಿಗೇರಿಸಿಕೊಂಡು ಪ್ರಸ್ತುತ ಕಾರ್ಕಳದ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಹಾಗೂ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಡಾಕ್ಟರ್ ಹರ್ಷ ಪ್ರಿಯವ್ವದ ಮ್ಯಾಮ್ ಇವರ ಕಿರು ಪರಿಚಯ ತಮ್ಮ ಮುಂದೆ. ಇವರು ಧಾನ್ಬಾದ್ ಜಾರ್ಖಂಡ್ನಲ್ಲಿ ಜನಿಸಿರುತ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕಾರ್ಮೆಲ್ ಧಾನ್ಬಾದ್, ಪದವಿ ಪೂರ್ವ ಶಿಕ್ಷಣವನ್ನು ಬೊಕಾರೋ ಹಾಗೂ MBBS ಪದವಿಯನ್ನು ಪಾಟ್ನಾ ಮೆಡಿಕಲ್ ಕಾಲೇಜು ಇಲ್ಲಿ ಮುಗಿಸಿರುತ್ತಾರೆ. 2020ರಲ್ಲಿ ನಾಗರಿಕ ಸೇವಾ ಪರೀಕ್ಷೆ UPSC ಎಕ್ಸಾಮ್ನಲ್ಲಿ 165ನೇ ರ್ಯಾಂಕಿನಲ್ಲಿ ಪಾಸಾಗಿರುತ್ತಾರೆ. ಪ್ರಸ್ತುತ ಕಾರ್ಕಳ ಇಲ್ಲಿ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮ್ಯಾಮ್, ತಮ್ಮ ಈ ಒಂದು ಸಾಧನೆಗಾಗಿ ನಮ್ಮ ಶಾಲಾ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನ. ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಹರ್ಷ ಪ್ರಿಯವ್ವದ ಮ್ಯಾಮ್ ತಮ್ಮ ಮಾತುಗಳಿಗಾಗಿ ನಿಮ್ಮ ಮುಂದೆ. Morning everybody. Good morning everybody. Okay. Which all classes are there? Can the youngest one raise their hands? Which class is there? 1 to 10. So class 1 students, raise your hands. Only 4 people are studying in class 1. Come on, everybody raise your hands who is in class 1. You have forgotten which classes you are in. In class 10 students, I think they are sitting at the back. Class 10 students, please raise your hand. Okay. So, thank you school administration for inviting me. Nan Kannada ashtu seri illa. ಹಾಗಾಗಿ ನಾನು ಇಂಗ್ಲೀಷ್ದಲ್ಲಿ ಮಾತಾಡ್ತೀನಿ. Does everybody know what they want to become? As in doctor, engineer, police? Huh? What do you want to become? How many of you want to become police? Okay. Okay. I'll take you all to station right now. Okay. I think everybody has confusion. Amma ಹೇಳ್ತಾರೆ ಡಾಕ್ಟರಿಂಗ್ ಮಾಡಿ, ಅಪ್ಪ ಹೇಳ್ತಾರೆ engineering ಮಾಡಿ. So we never know what to become actually.
So my journey also started like that. I was always confused. ಅದಕ್ಕೋಸ್ಕರ ಫಸ್ಟ್ ನಾನು ಡಾಕ್ಟ್ರಿ ಮಾಡಿದ್ದೇನೆ, ಅದಕ್ಕಿಂತ ಮುಂಚೆ ನಾನು ಇಂಜಿನಿಯರಿಂಗ್ ತಗೊಂಡಿದ್ದೇನೆ. ಅದಾದ ನಂತರ ಲಾಸ್ಟಾಗಿ ಐ ಎಸ್ ಐ ವಾಂಟೆಡ್ ಟು ಬಿಕಮ್, ಬಟ್ ಅದರ ಮಧ್ಯದಲ್ಲಿ ಐ ಗಾಟ್ ದ ರ್ಯಾಂಕ್ ಆಫ್ IPS ಆಫೀಸರ್. ಸೊ ಐ ಬಿಕೇಮ್ an IPS ಆಫೀಸರ್. ಸೊ ಇಟ್ ಈಸ್ ಆಲ್ ಡೆಸ್ಟಿನಿ, ಐ ಥಿಂಕ್. But two values I want to say, two values which everybody should focus. One is curiosity and second is competitiveness. Curiosity kannadalli ಏನು ಹೇಳ್ತಾರೆ? ಕುತೂಹಲ. ಓಕೆ, ಕುತೂಹಲ and competitiveness? ಸ್ಪರ್ಧಾ? Okay. ಕುತೂಹಲ and ಸ್ಪರ್ಧಾತ್ಮಕ. That is curiosity and competitiveness. So curiosity is, I remember how this journey of UPSC started of mine. So when I was in 5th standard students, where are you? Raise your hands. Okay, so my journey started when I was in 5th standard. So when I was in 5th standard, I was in my nani's house, grandmother's house, ajji mane. So one magazine used to come which 10th standard students and above used to read. It was called Competitive Mirror. ಹಿಂದಿಯಲ್ಲಿ ಪ್ರತಿಯೋಗಿತಾ ದರ್ಪಣ್ ಹೇಳ್ತಾರೆ. ಸೊ ಅದರಲ್ಲಿ ಐ ಯೂಸ್ ಟು ಫೈಂಡ್ ದೀಸ್ ಇಂಟರ್ವ್ಯೂಸ್ ಆಫ್ UPSC ಟಾಪರ್ಸ್. ಓಕೆ, ಸೊ ದಿಸ್ ಮ್ಯಾಗಝೀನ್ ಕಾಂಪಿಟೇಟಿವ್ ಮಿರರ್, ಅದರಲ್ಲಿ UPSC ಟಾಪರ್ಸ್, UPSC ಎಕ್ಸಾಮ್ನಲ್ಲಿ ಯಾರು ಟಾಪ್ ಮಾಡ್ತಾರೆ ಅವರ ಇಂಟರ್ವ್ಯೂ ಪ್ರಿಂಟೆಡ್ ಇತ್ತು ಪ್ರತಿ ಮಂತ್. ಸೊ ಐ ಯೂಸ್ ಟು ರೀಡ್ ದ್ಯಾಟ್ and I used to think that what is this exam everybody creates so much hype about. Everybody says UPSC ಮಾಡಿ, UPSC ಅಷ್ಟು ದೊಡ್ಡ ಎಕ್ಸಾಮ್ ಇದೆ. So I never understood what an IPS officer is, what does police do, what does an IS officer do. It was just this curiosity which led me 4 years back to write this exam. So it was purely destiny. I never aimed to become something in police. It was just destiny. I was curious because I wanted to crack this exam, and that's why my journey led it to me. Second is competitiveness. Competitiveness andre, for example, you are doing something on a mobile. That mobile alli yaudu andre ತಪ್ಪು ಆಗಿದೆ ವಾಟ್ಸ್ಆ್ಯಪ್ನಲ್ಲಿ. ನನ್ನ ಫ್ರೆಂಡ್ ನನಗೆ ಹೇಳ್ತಾರೆ, you won't be able to do it, give it to me. I used to get angry. I used to say that how can you do it and I cannot do it. So I used to learn every function in my phone after that, and I used to do it better than him. So this competitiveness you should also inculcate for example, if somebody wants to become a dancer, if you see Madhuri Dixit dancing and Madhuri Dixit ನೋಡಿ ನಿಮ್ಮೆಲ್ಲಗೆ ಯೋಚನೆ ಮಾಡಬೇಕು, how can she dance well and I cannot dance that well. So you have to practice that thing. So ಅದಕ್ಕೋಸ್ಕರ ಕ್ಯೂರಿಯಾಸಿಟಿ ಆ್ಯಂಡ್ ಕಾಂಪಿಟೇಟಿವ್ನೆಸ್, ಎವ್ರಿಬಡಿ, ಎಲ್ಲ ಮಕ್ಕಳುಗಳಿಗೆ ಇದು 2 ವ್ಯಾಲ್ಯೂಸ್ ಇನ್ಕಲ್ಕೇಟ್ ಮಾಡಬೇಕು. ಮತ್ತು ಅದಾದ ನಂತರ ಡೆಸ್ಟಿನಿ ವಿಲ್ ಟೇಕ್ ಯು ವೆರ್ ಎವರ್ ಯು ವಾಂಟ್ ಟು. Plus, second thing which I want to say in every school function, ella college, ella school functions alli matra 2-3 andre ಜಾಗರಣೆ ಮಾಡಬೇಕು. ನಂಬರ್ 1 is about cyber crimes. Cyber crimes ಬಗ್ಗೆ ಯಾರ್ಯಾರಿಗೆ ಗೊತ್ತು? ಯಾರು ಹೇಳ್ಬೋದಾ ಸೈಬರ್ ಕ್ರೈಮ್ ಏನು? ಸೈಬರ್ ಕ್ರೈಮ್ ಅಂದರೆ ಏನು? Especially people from standard 1 to standard 7 or even standard 10, anybody can tell me what is cyber crime. Cyber crime ಹೇಗೆ ಥರ ಆಗುತ್ತೆ? Raise hand. Hackers. Okay. ನಿಮಗೆ ಡೈರೆಕ್ಟ್ಲಿ ಕಾಲ್ ಮಾಡ್ತಾರೆ ಹ್ಯಾಕರ್ಸ್. ಅವ್ರ ಮೊಬೈಲ್ ಹ್ಯಾಕ್ ಮಾಡಿ ಸೀಕ್ರೆಟ್ವಾಗಿ ನಿಮ್ಮ ಹಣ ತಗೊಳ್ತಾರೆ. ಏನು ಮಾಡ್ತಾರೆ? ಮೊಬೈಲಲ್ಲಿ? ಹಾಂ, ವೆರಿ ಗುಡ್, ವೆರಿ ಗುಡ್. ಓಕೆ.
ಹ್ಯಾಕರ್ಸಿಂದ ಯಾರಿಗೆ ಕಾಲ್ ಬಂತ? ಸಂಬಡಿ ಯೋರ್ ಪೇರೆಂಟ್ಸ್, ಅಮ್ಮ ಅಪ್ಪ ಅಥವಾ ನಿಂದು ಯಾರಿಗೆ ಕಾಲ್ ಬಂತ? ಹಾಂ, ಹೇಳಿ ಏನಾಯಿತು ನಿಮ್ಮ ಜೊತೆ? ನೀವು ಹ್ಯಾಂಡ್ ರೇಸ್ ಮಾಡಿದ್ದೀರಿ ಅಲ್ಲ, ಸ್ಟ್ಯಾಂಡ್ ಅಪ್. ಯಾರು ಕಾಲ್ ಮಾಡಿದ್ದಾರೆ? ಹಾಂ, ಏನು? ಹಾಂ, ಏನು ಹೇಳಿದ್ದಾರೆ? ಏನು ಹೇಳಿದ್ದಾನೆ? ಕಾಲ್ ಮಾಡಿ ಏನು ಹೇಳಿದ್ದಾನೆ? ಓ, ವೆರಿ ಗುಡ್. ಸೊ ದಿಸ್ ಇಸ್ ಅ ಕ್ಲಾಸಿಕ್ ಕೇಸ್ ಆಫ್ ಡಿಜಿಟಲ್ ಅರೆಸ್ಟ್. ಯಾರು ಸೈಬರ್ ಫ್ರಾಡ್, ಹ್ಯಾಕರ್ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಮೊಬೈಲಲ್ಲಿ ಡೈರೆಕ್ಟ್ಲಿ ಕಾಲ್ ಮಾಡಿ ಹೇಳ್ತಾರೆ, ನಿಮಗೆ ಅರೆಸ್ಟ್ ಮಾಡ್ತೀನಿ, ನಾನು CBI ಆಫೀಷಿಯಲ್, ನಾನು ಪೊಲೀಸ್ ಆಫೀಷಿಯಲ್, ಎಟ್ಸೆಟ್ರಾ ಎಟ್ಸೆಟ್ರಾ. ಪ್ಲೀಸ್ ಅವರ ಮೇಲೆ ನಂಬಿಕೆ ಮಾಡಬೇಡಿ. ದೇ ಆರ್ ಆಲ್ ಫ್ರಾಡ್ಸ್. ದಿಸ್ ಈಸ್ ಆಲ್ ಹ್ಯಾಪನಿಂಗ್. ಆ್ಯಂಡ್ ಲಾಸ್ಟ್ 5 days ಬ್ಯಾಕ್ ಐ ಮೆಟ್ ಅ ಬ್ರೇವ್ ಚೈಲ್ಡ್ ಲೈಕ್ ಯು who told his parents not to transfer any money, so that these people are frauds and you should not transfer any money to them. So everybody should be aware about cyber frauds. You should not believe any fraud caller who is calling you. Second is, who can tell me about bad habits? What are the bad habits that you should not do with respect to consumption of any illegal substance? What should you eat? Healthy food andre ಏನು? ಹಾಂ, ಏನು? ಚಾಕ್ಲೇಟ್, ಐಸ್ ಕ್ರೀಮ್? ನೋ, ಐಸ್ ಕ್ರೀಮ್ you don't eat. Don't say lie to me. I will arrange one ice cream outside party for you. I will see who does not come. Okay, just warning and teaching to everybody, especially people who have reached adolescence and have reached class 9, class 10. You are at the risk of falling into bad habits like smoking or drinking. So I suggest everybody should refrain from it. Even younger child, ಎಲ್ಲ ಚಿಕ್ಕ ಮಕ್ಕಳುಗಳು, ಯು ಶುಡ್ ಸ್ಟಾಪ್ whoever is consuming some injurious drink or any other habits. The future of India ನಿಮ್ಮ ಮೇಲೆ ಇದೆ, ನಿಮ್ಮೆಲ್ಲ ಮೇಲೆ ಇದೆ. So you should stop any bad habits that anyone else is pursuing. And ನೀವೆಲ್ಲಗೆ ಗೊತ್ತು ಕಾರ್ಕಳ ಪೊಲೀಸ್ ಸ್ಟೇಷನ್ಗೆ ಎಲ್ಲಿ ಇದೆ? ಹಾಂ, ಗೂಗಲ್ ಮ್ಯಾಪ್ಸ್ ಬಗ್ಗೆ ಗೊತ್ತಾ? ಹಾಂ, ನೋಡಿ. ಸೊ ಗೂಗಲ್ ಮ್ಯಾಪ್ಸಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೆ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ, ಮತ್ತು ಪೊಲೀಸ್ ಸ್ಟೇಷನ್ ಇದ್ದರೆ ಪೊಲೀಸ್ ಸ್ಟೇಷನ್ ಅಥವಾ ನನ್ನ ಆಫೀಸ್ ಬನ್ನಿ. ಕಾರ್ಕಳ ಪೊಲೀಸ್ ಮತ್ತು ಇಲ್ಲಿ ಇಡೀ ಉಡುಪಿ ಜಿಲ್ಲೆದು ಪೊಲೀಸ್, ವಿ ಆರ್ ಆಲ್ವೇಸ್ ದೇರ್ ಟು ಅಸಿಸ್ಟ್ ಯು. ಚೈಲ್ಡ್ ಹೆಲ್ಪ್ ಲೈನ್, ಚೈಲ್ಡ್ ಅಸಿಸ್ಟೆನ್ಸ್ ಹೆಲ್ಪ್ ಲೈನ್ ಬಗ್ಗೆ ಯಾರ್ಯಾರಿಗೆ ಗೊತ್ತು? ವಾಟ್ ಈಸ್ ದ ನಂಬರ್? Very good. So 1098 is the child helpline assistance number. ಯಾವುದೇ ತೊಂದರೆ ಆದರೆ ಅಥವಾ there is any problem which you want to report, ಡೈರೆಕ್ಟ್ಲಿ ನೀವೆಲ್ಲ 1098 ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನೀವು ಹೇಳ್ಬೋದು, ವಿ ವಿಲ್ ಡೈರೆಕ್ಟ್ಲಿ ರೆಸ್ಪಾಂಡ್. ಕಾರ್ಕಳ ಪೊಲೀಸ್ ಡೈರೆಕ್ಟ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಬರ್ತಾರೆ. ಸೊ ಬೆಸ್ಟ್ ಆಫ್ ಲಕ್. Please inculcate curiosity and competitiveness. It is applicable from standard 1 to standard 10, especially standard 10 people who now have to choose further whatever stream you want to have. Whatever you want to do, please do the same thing. As in, people told me, my parents are doctors, so they told me to do medical, so I did medicals for them, but my heart lied in UPSC, I think, always. That's why maybe I succeeded, because I really wanted to read the subjects which were in UPSC. So that's why you should do whatever your heart wants. If you want to take commerce and you think that you can do very good in commerce, you should proceed ahead and convince your parents to proceed ahead with the subject. And best of luck for your life.
ಚಿಕ್ಕ ಮಕ್ಕಳುಗಳು ಎಂಜಾಯ್ ಮಾಡಿ ಲೈಫ್, ಪ್ಲೇ ಗೇಮ್ಸ್, study well, and to all those in class 9 and 10th, you are at the last step of your school in which you can conduct many mischievous activities, but after this life will become a bit serious, so choose your subjects wisely and be successful in life. Thank you. ಧನ್ಯವಾದಗಳು ಮ್ಯಾಮ್. ನಿಮ್ಮ ಪ್ರೇರಣೆಯುತವಾದ ಮಾತುಗಳು ನಮ್ಮ ವಿದ್ಯಾರ್ಥಿಗಳಿಗೆ ಮಾದರಿಯಾಗಲಿ ಎನ್ನುತ್ತಾ ತಮ್ಮ ಕೆಲಸದ ನಿಮಿತ್ತ ತೆರಳುವುದರಿಂದ ನಿಮ್ಮನ್ನು ಬೀಳ್ಕೊಡುತ್ತಿದ್ದೇವೆ ಮ್ಯಾಮ್. ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಡಾಕ್ಟರ್ ಹರ್ಷ ಪ್ರಿಯಂವದ ಮ್ಯಾಮ್ ಇವರನ್ನು ಬೀಳ್ಕೊಡುತ್ತಿದ್ದೇವೆ. ನಮ್ಮ ಇಂದಿನ ಮುಖ್ಯ ಅತಿಥಿಯಾಗಿ ಹಾಗೂ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಯ ಹೆತ್ತವರಾಗಿರುವ ಶ್ರೀಮತಿ ಆರ್ ಲಕ್ಷ್ಮೀ ಜಿ ನಾಯಕ್ ಉದ್ಯಮಿಗಳು ಶ್ರೀ ಪ್ರಸಾದ್ ಎಣ್ಣೆಗಿರಣಿ ಕಾರ್ಕಳ ಮ್ಯಾಮ್ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕೆ ರವೀಂದ್ರ ಪೈ ಮತ್ತು ದಿವಂಗತ ಕೆ ರಾಧಿಕಾ ಪೈ ಅವರ ಮಗಳಾಗಿರುವ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸೈಂಟ್ ಮೇರಿಸ್ ಶಾಲೆ ಕನಾರ್ಪಿಯಲ್ಲಿ ಮಾಡಿರುತ್ತಾರೆ. ಜತೆಗೆ ಪ್ರಾಥಮಿಕ ಶಿಕ್ಷಕ ತರಬೇತಿಯನ್ನು ಕೂಡ ಪಡೆದಿರುತ್ತಾರೆ. ದಕ್ಷ ಹಾಗೂ ನೇರ ನಡೆಯ ವ್ಯಕ್ತಿತ್ವ ಹೊಂದಿದ ಇವರು ವಿವಿಧ ರೀತಿಯ ಅಂಗವೈಕಲ್ಯ ಹೊಂದಿರುವ ಮಕ್ಕಳು, ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವ ಕುರಿತು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುತ್ತಾರೆ ಹಾಗೂ ಎ.ವಿ. ಬಾಳಿಗ ಆಸ್ಪತ್ರೆಯಿಂದ ಲೇ ಸಮಾಲೋಚನಾ ತರಬೇತಿಯನ್ನು ಪಡೆದಿರುತ್ತಾರೆ. ಮ್ಯಾಮ್ ಇದೀಗ ತಮ್ಮ ಅನಿಸಿಕೆಗಳ ಮಾತುಗಳಿಗೆ ಈ ವೇದಿಕೆ. ಪೇರೆಂಟ್ಸ್ ಒಪಿನಿಯನ್ ಅವಿನ್ಯ ಅವರ ಅಮ್ಮ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಾದ ಸುರೇಖಾ ಮ್ಯಾಮ್ ಇವರಿಗೂ ವಂದಿಸುತ್ತಾ, ಹಾಗೆ ನನ್ನ ಪ್ರೀತಿಯ ಶಿಕ್ಷಕರಿಗೂ ಮೊಟ್ಟ ಮೊದಲು ನಾನು ತುಂಬ ಪ್ರೀತಿಪೂರ್ವಕವಾಗಿ ಅವರನ್ನು ವಂದಿಸ್ತೇನೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಪ್ರೀತಿಯ ಪುಟಾಣಿ ಮಕ್ಕಳೇ ಹಾಗೂ ಇಲ್ಲಿ ಬಂದಿರುವ ಎಲ್ಲ ವಿದ್ಯಾರ್ಥಿಯ ಪೇರೆಂಟ್ಸ್ ಇವರಿಗೂ ನಾನು ತುಂಬ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಅನಿಸಿಕೆ ಏನೆಂದರೆ, ನನ್ನ 2 ಮಕ್ಕಳು JCC ಶಾಲೆಯಲ್ಲಿ LKGಯಿಂದ 10th ತನಕ ಎಜುಕೇಷನ್ ಮಾಡಿದ್ದಾರೆ, 2 ಹುಡುಗಿಯರೇ. ಹಾಗೆ ದೊಡ್ಡ ಮಗಳದ್ದು ಈಗ 2nd PUC ಆಯಿತು. ಅವಳು SLCಯಲ್ಲಿ 95% ತೆಗೆದಿದ್ದಾಳೆ ಇಲ್ಲಿಯೇ. ಹಾಗೆ ನನ್ನ ಸಣ್ಣ ಮಗಳು ಅವಿನ್ಯ, ಅವಳು 99% ತೆಗೆದಿದ್ದಾಳೆ. ಮತ್ತು ಸ್ಪೋರ್ಟ್ಸಲ್ಲೂ ತುಂಬ ಮತ್ತು ಇದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ಲು. ಹಾಗೆ ನನಗೆ ಮನೆಯಲ್ಲಿ ಬೈತಾ ಇದ್ರು, ನೀನು ಎಲ್ಲ ಹೊರಗಡೆ ಕಳಿಸ್ತಾ ಇದ್ದಿ ಮಗುವಿಗೆ, ಎಜುಕೇಷನಿಗೆ ಏನು ಸಪೋರ್ಟ್ ಮಾಡ್ತಾ ಇಲ್ಲ, ಅವಳನ್ನು ಸ್ಪೋರ್ಟ್ಸಿಗೆ ಕಲ್ಚರಿಗೆ ಎಲ್ಲ ಕಳಿಸ್ತೀಯ, ನೀನು ಯಾಕೆ ಹಾಕ್ತಿ, ಯಾವುದಾದ್ರಲ್ಲೂ ಒಂದರಲ್ಲಿ ಮಗು ಭಾಗವಹಿಸಲಿ, ಎಜುಕೇಷನ್ನೇ ಮುಖ್ಯ ಹೇಳ್ತಾ ಇದ್ರು. ಅದು ನನ್ನ ಮನೆಯವರು ಎಷ್ಟು ಬೈದರು ಅದನ್ನು ನಾನು ಕಿವಿಗೆ ಹಾಕ್ಕೊಳ್ತಾ ಇರಲಿಲ್ಲ. ಟೀಚರ್ಸ್ ಅವರು ಏನು ಮಾಡ್ತಾರೆ ಅದೇ ಮಾಡ್ಕೊಂಡು ಹೋಗಲಿ ಮಗಳು, ಅವರು ಟೀಚರ್ಸ್ ಶಾಲೆಯಲ್ಲಿ ಏನು ಎಜುಕೇಷನ್ ಕೊಡ್ತಾರಾ, ಏನು ಅವಳಿಗೆ ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋಗ್ತಾರಾ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲಿ ಬೇಕಾದರೂ ಕರ್ಕೊಂಡೋದ್ರು. ಮನೆಯಲ್ಲಿ ಎಲ್ಲರೂ ತುಂಬ ಬೈತಾ ಇದ್ರು, ನನ್ನ ತಾಯಿ ತಮ್ಮ ಆಮೇಲೆ ತಂಗಿಯಂದಿರು ಎಲ್ಲ ಅದಕ್ಕೆಲ್ಲ ಯಾಕೆ ಕಳಿಸ್ತೀಯ, ಅದೇನು ಮುಖ್ಯ ಅಲ್ಲ ಹೇಳ್ತಾಯಿದ್ರು. ಈಗ ಅವರಿಗೆ ಖುಷಿಯಾಗಿದೆ, ಎಲ್ಲದರಲ್ಲೂ ಭಾಗವಹಿಸಿ ಇಷ್ಟು ಮಾರ್ಕ್ ತೆಗೆದಿದ್ದಾಳೆ ಅಂತ ಹೇಳಿದರೆ ನನ್ನ ಮನೆಯಲ್ಲೂ ರಿಲೇಷನ್ ಅವರೆಲ್ಲ ಕರೆದು ಕೇಳ್ತಾರೆ, ಈ ಮಗು ಇಷ್ಟು ಮಾರ್ಕ್ ಹೇಗೆ ತೆಗೆದ್ಲು, ಎಲ್ಲಿ ನೀನು ಟ್ಯೂಷನ್ಗೆ ಹಾಕಿದ್ಯಾ, ಆಮೇಲೆ ಅವಳಿಗೆ ಟ್ಯೂಷನ್ ಯಾರು ಕೊಟ್ಟದ್ದು, ಅಲ್ಲಿ ಸ್ಪೋರ್ಟ್ಸಿಗೆ ಯಾರು ಅವಳಿಗೆ ಸಪೋರ್ಟ್ ಮಾಡಿದ್ದು, ಎಲ್ಲಿ ಕೋಚಿಂಗಿಗೆ ಕಳಿಸ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಎಲ್ಲಿ ಹೊರಗಡೆ ಹೋದರೂ ಒಂದು ಬಸ್ಸಲ್ಲಿ ಹೋಗುವಾಗ ಒಂದು ಹೆಂಗಸು ಕರೆದು ಕೇಳಿದರು, ನೀವು ಅವಿನ್ಯಂದು ಅಮ್ಮ ಅಲ್ವಾ ಅಂತ. ಹೌದು ಹೇಳಿದೆ. ನೀವು ಯಾರು ಕೇಳಿದೆ, ಮುಸ್ಲಿಂ ಹೆಂಗಸು, ಗೊತ್ತಾಗಲಿಲ್ಲ, ಬುರ್ಕ ಹಾಕಿದ್ರು. ಅದು ಕೇಳಿದರು, ನಾನು ತಾಲೂಕು ಆಫೀಸಲ್ಲಿ ನನ್ನ ಮನೆ, ನಿಮ್ಮ ಮಗಳದ್ದು ಮೊಬೈಲಲ್ಲಿ ಮತ್ತು ಸ್ಟೇಟಸಲ್ಲಿ ಎಲ್ಲರದ್ದು ನೋಡಿದಾಗ ಮುಖ ಪರಿಚಯ ನಿಮ್ಮ ಹಾಗೆ ಇತ್ತು, ನೀವು ಹಾಸ್ಪಿಟ್ಲಲ್ಲಿ ಇರ್ತೀರಲ್ಲ, ಹಾಗೆ ನಿಮ್ಮ ಪರಿಚಯ ಉಂಟು, ಹಾಗೆ ನಿಮ್ಮ ಮಗಳು ಇರ್ಬೋದು ಅಂತೇಳಿ ಕೇಳಿದೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಅವರು ಕರೆದು ಮಾತಾಡಿದಾಗ. ಅವರು ಸಹ ಕೇಳಿದರು, ಎಲ್ಲಿ ಅವಳಿಗೆ ಸ್ಪೋರ್ಟ್ಸಿಗೆ ನೀವು ಕೋಚಿಂಗ್ ಕಳಿಸ್ತಾ ಇರುವುದು ಅಂತ. ನಾನು ಹೇಳಿದೆ, ಪ್ರತಾಪ್ ಸಾರ್ ಬಿಟ್ಟು ಬೇರೆ ಯಾರೊಂದಿಗೆ ನಾನು ಅವಳಿಗೆ ಸ್ಪೋರ್ಟ್ಸಿಗೆ ಕಳಿಸ್ಲಿಲ್ಲ, ನಮ್ಮ ಶಾಲೆ JCC ಶಾಲೆಯ ಪ್ರತಾಪ್ ಸಾರೇ ಅವಳಿಗೆ ಸ್ಪೋರ್ಟ್ಸಲ್ಲಿ ಸಪೋರ್ಟ್ ಮಾಡಿದ್ದು. ಅಲ್ಲ, ಫುಟ್ಬಾಲ್ ಅಷ್ಟು ಒಳ್ಳೆ ಆಡುವಾಗ ಎಲ್ಲೋ ಬೇರೆ ಕಳಿಸಿರ್ಬೋದು ಅಂತ ತುಂಬ ಚರ್ಚೆ ಮಾಡಿದರು. ನಾನು ಎಲ್ಲೂ ಕಳಿಸ್ಲಿಲ್ಲ ಫುಟ್ಬಾಲಿಗೆ, ಅಲ್ಲೇ ಆ ಶಾಲೆಯಲ್ಲಿ ಅವಳಿಗೆ ಫುಟ್ಬಾಲ್ ಕಲಿಸಿದ್ದಂತ ಹೇಳಿದ್ದೇನೆ. ಮತ್ತು ಎಜುಕೇಷನು ಹಾಗೆ,
9 to 10 ತುಂಬ ಅಂದರೆ 3 ಗಂಟೆಗೆ ಕ್ಲಾಸ್ ಬಿಟ್ಟರೆ ನಂತರ 6 ಗಂಟೆ ತನಕ ಶಾಲೆಯಲ್ಲೇ ಕೂತ್ಕೊಳಿಸಿ ಅವರಿಗೆ ಎಜುಕೇಷನ್ ಕೊಡ್ತಾಯಿದ್ರು, ಟ್ಯೂಷನ್ ಕೊಡ್ತಾಯಿದ್ರು. ಅಲ್ಲೇ ಕಲಿತು ಬಂದು ಅವಳು ಇದು ಮಾಡ್ತಾಯಿದ್ದದು. ಮತ್ತು ಮನೆಯಲ್ಲಿ ನಾನೇನು ಹೇಳಿ ಕೊಡ್ತಾ ಇರಲಿಲ್ಲ ಅಷ್ಟು. ಶಾಲೆಯಲ್ಲಿ ಓದಿದ್ದನ್ನೇ ಅವಳು ಇದು ಮಾಡ್ತಾಯಿದ್ಲು ಕಂಠಪಾಠ. ಒಂದು ದಿನ ಟ್ಯೂಷನ್ಗೆ ಹೋಗಿದ್ದಾಳೆ. ಒಂದು ದಿನ ಟ್ಯೂಷನ್ಗೆ ಹೋಗಿ ಬಂದು ಹೇಳಿದ್ದಾಳೆ, ಯಾಕಮ್ಮ ಟ್ಯೂಷನ್ ಕಳಿಸ್ತೀಯಾ, ವೇಸ್ಟ್ ಅದು, ಟೀಚರ್ ಏನು ಹೇಳ್ತಾರ ಅದೇ ಬುಕ್ಕು ನೋಡಿ ಟ್ಯೂಷನ್ ಆಂಟಿನೂ ಪಾಠ ಮಾಡಿ ಕೊಡೋದು, ಬೇರೆ ಏನು ಹೇಳಿ ಕೊಡೋದಿಲ್ಲ, ನನಗೆ ಟ್ಯೂಷನ್ ಬೇಡ ಹೇಳಿದ್ಲು. ಆಮೇಲಿಂದ ಟ್ಯೂಷನಿಗೆ ಹೋಗಲಿಲ್ಲ. ಮತ್ತು ಮತ್ತೊಂದು ವಿಷಯ, ಶಾಲೆಯಿಂದ ಮನೆಗೆ ಬಂದು ಶಾಲೆ ಟೀಚರ್ಸ್ ಬಗ್ಗೆ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ. ಮಾಡಿದಾಗ ನಾವು ಅದಕ್ಕೆ ಮಕ್ಕಳಿಗೆ ಸಪೋರ್ಟ್ ಮಾಡಬಾರ್ದು. ಪೇರೆಂಟ್ಸು ಮಕ್ಕಳಿಗೆ ಟೀಚರ್ ಯಾವಾಗಲೂ ಒಂದು ಬುದ್ಧಿಮಾತು ಹೇಳಿದರೆ ಟೀಚರ್ ಮಕ್ಕಳ ಜೊತೆ ಕಡೆ ತನಕ ಬರೋದಿಲ್ಲ. 10th ತನಕ ಮಾತ್ರ ಇರ್ತಾರೆ JCCಯಲ್ಲಿ ಅಷ್ಟೇ, ಮತ್ತು ಮಕ್ಕಳು ಬಿಟ್ಟು ಹೋಗ್ತಾರೆ. ಶಾಲೆಯಲ್ಲಿ ಟೀಚರು 10th ತನಕ ಇದ್ದ ಮತ್ತು ನೆಕ್ಸ್ಟಿಗೆ ಟೀಚರ್ ಇರುವುದಿಲ್ಲ, ಟೀಚರು ಬದಲಾಗ್ತಾ ಇರ್ತಾರೆ. ಹಾಗೆ ಟೀಚರ್ ಒಂದು ಮಾತು ಹೇಳಿದರೆ ಮಕ್ಕಳ ಬುದ್ಧಿವಾದಕ್ಕೆ ಹೇಳ್ತಾರೆ. ಕೆಲವು ಪೇರೆಂಟ್ಸ್ ಏನು ಹೇಳ್ತಾರೆ ಹಿಂದಿನಿಂದ ಅಂದರೆ ಶಾಲೆಯಲ್ಲಿ ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ. ಅಂದರೆ ಟೀಚರ್ಸ್ ಯಾವುದಕ್ಕೂ ಮಕ್ಕಳಿಗೆ ಬೇರೆ ನಮ್ಮ ಮಕ್ಕಳ ಹಾಗೆ ಅವರ ಮಕ್ಕಳು ಹೇಗಿರ್ತಾರೆ ಹಾಗೆ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾರೆ, ಅಂದರೆ ಎಜುಕೇಷನ್ ಕೊಡ್ತಾರೆ. ನಮ್ಮ ಮಗು ಒಳ್ಳೆಯದಾದರೆ ಏನು, ಅವರು ಈಗ ನನ್ನ ಮಗುವಿಗೆ ಕೊಟ್ಟದ್ದು ಹೇಳಿ ಅವರಿಗೇನು ಭೇದ ಭಾವ ಇಟ್ಟು ಯಾರು ಅವ್ರಿಗೆ ಮಗುವಿಗೆ ಕಳಿಸ್ಲಿಲ್ಲ. ಅಂದರೆ ಅವರ ಮಗು ನಾವೇನು ಅವರಿಗೆ ಎಜುಕೇಷನ್ ಕೊಡೋದು ಬೇಡ ಅಷ್ಟು, ಅವಳು ಎಲ್ಲದರಲ್ಲೂ ಅಚೀವ್ಮೆಂಟ್ ಮಾಡಿದರೆ ಏನು ನಮಗೆ ಲಾಭ ಇಲ್ಲ ಅಂತೇಳಿ JC ಶಾಲೆಯಲ್ಲಿ ಯಾರು ಹಿಂದೆ ನೋಡಲಿಲ್ಲ. ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಎಜುಕೇಷನಿಗೆ, ಕಲ್ಚರಿಗೆ, ಸ್ಪೋರ್ಟ್ಸಿಗೆ, ಎಲ್ಲದಕ್ಕೂ. ಎಲ್ಲ ಟೀಚರ್ಸ್ ಅಂದರೆ ಅಷ್ಟೊಂದು ಪ್ರೀತಿಯಿಂದ ಮಕ್ಕಳನ್ನು ನೋಡ್ಕೊಳ್ತಾರೆ. ಇಲ್ಲಿಯ ಮ್ಯಾನೇಜ್ಮೆಂಟ್ ಇರಲಿ, ಎಲ್ಲದೂ ಇರಲಿ, JCI ಅವರು ಇರಲಿ, ಎಲ್ಲದಕ್ಕೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಎಲ್ಲ ಪೇರೆಂಟ್ಸು ಒಂದು ಸಲ ಮಗುವನ್ನು LKGಗೆ ಹಾಕಿದ ಕೂಡಲೇ ನೆಕ್ಸ್ಟ್ ಶಾಲೆಯವರು ಹೇಳ್ತಾರೆ, ನಮ್ಮ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತೇವೆ, ನಿಮ್ಮ ಮಗುವನ್ನು ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ. ಶಾಲೆಯನ್ನು ಚೇಂಜ್ ಮಾಡಲಿಕ್ಕೆ ಯಾರು ಹೋಗಬೇಡಿ. ಯಾಕೆಂದರೆ ಪದೇ ಪದೇ ಶಾಲೆ ಚೇಂಜ್ ಮಾಡಿದರೆ ಮಕ್ಕಳಿಗೆ ಫ್ರೆಂಡ್ಸ್ ಬೇರೆ ಬೇರೆ ಆಗ್ತಾರೆ. ಮಕ್ಕಳು ತಾಯಿ ತಂದೆಯರ ಒತ್ತಾಯಕ್ಕೆ ಬೇರೆ ಶಾಲೆಗೆ ಹೋಗ್ತಾರೆ. ಅವರಿಗೆ ಹೋಗಲಿಕ್ಕೆ ಮನಸ್ಸಿರುವುದಿಲ್ಲ. ಮನಸ್ಸಿಲ್ಲದಿದ್ದರೂ ನನ್ನ ಅಮ್ಮ ತಗೊಂಡು ಹೋಗಿ ಅಲ್ಲಿ ಹಾಕಿದ್ರು ಅಂತ ಹೇಳ್ತಾರೆ. ಹಾಗೆ ಒಂದು ಮಾಡಬೇಡಿ. ಯಾಕೆಂದರೆ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಯಾವ ಶಾಲೆಯಲ್ಲಿ ಓದ್ತಾರಾ, ಈಗ ಇಲ್ಲಿ JCCಯಲ್ಲಿ ಓದ್ತಾ ಇದ್ದರೆ 10th ತನಕನೂ ಸಪೋರ್ಟ್ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಬನ್ನಿ. ಆಗ ಮಕ್ಕಳು ಒಳ್ಳೆಯ ಎಜುಕೇಷನ್ ತಗೊಳ್ತಾರೆ, ಒಳ್ಳೆಯ ವಿದ್ಯಾಭ್ಯಾಸನೂ ತಗೊಳ್ತಾರೆ. ನನಗೆ ಹೇಳಿದ್ದಾರೆ, ನಿಮಗೆ ಕಷ್ಟ ಆದರೆ ತೆಗಿ, ನಾವು ನಿಮಗೆ ಇಲ್ಲಿ ಕಮ್ಮಿ ಫೀಸಲ್ಲಿ ಎಜುಕೇಷನ್ ಕೊಡ್ತೇವೆ ಅಂತ ಇಲ್ಲಿ ಕಾರ್ಕಳದ ಕೆಲವು ಶಾಲೆಗಳಿಂದ ನನಗೆ ಕರೆದಿದ್ದಾರೆ, ಕರ್ಕೊಂಡು ಬಾ ನಾವು ಅವಳಿಗೆ ತುಂಬ ಸಪೋರ್ಟ್ ಮಾಡ್ತೇವೆ ಅಂತೇಳಿ. ಆದರೆ ನಾನು ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಮಗುವಿಗೆ. ಇಲ್ಲಿ ನಾನು ಏನೇ ಕಷ್ಟ ಬರಲಿ ಏನೇ ಇರಲಿ JC ಶಾಲೆಯಲ್ಲೇ ಓದಿಸ್ತೇನೆ 10th ತನಕ ಅಂತೇಳಿ. ಈಗ ಎಲ್ಲ ಶಾಲೆಯ ಟೀಚರ್ಸ್ ಅವರು ಕೇಳ್ತಾರೆ, ಎಲ್ಲ ಪೇರೆಂಟ್ಸು ಕೇಳ್ತಾರೆ, ಆಗ್ಬೋದು ನಿಮ್ಮ ಮಗಳು ಅಲ್ಲಿ ಇದ್ದು ಅಷ್ಟು ಎಜುಕೇಷನಲ್ಲಿ ಸ್ಪೋರ್ಟ್ಸಲ್ಲಿ ಇದ್ದು ಎಜುಕೇಷನಲ್ಲಿ ಅಷ್ಟು ಮಾರ್ಕ್ ತಗೊಂಡದ್ದು ತುಂಬ ಖುಷಿಯ ವಿಷಯ ಹೇಳ್ತಾರೆ. ಹಾಗೆ ಎಲ್ಲ ಪೇರೆಂಟ್ಸಿಗೂ ಹೇಳ್ತೇನೆ, ಮಕ್ಕಳ ಶಾಲೆ ಒಂದು ಚೇಂಜ್ ಮಾಡಬೇಡಿ. ಮತ್ತು ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆಯಾ ಅದಕ್ಕೆ ತುಂಬ ಸಪೋರ್ಟ್ ಮಾಡಿ. ಹೇಳುವವರು ತುಂಬ ಹೇಳ್ತಾರೆ, ಬೇಡ ಅದಕ್ಕೆ ಕಳಿಸ್ಬೇಡ ಇದಕ್ಕೆ ಕಳಿಸ್ಬೇಡ ಹೇಳಿ, ಮಗುವನ್ನು ತುಂಬ ಒಳ್ಳೆಯದರಲ್ಲಿ ಶಾಲೆ ಕಳಿಸಿ ಅಂತ ಹೇಳ್ತಾ JC ಶಾಲೆಯನ್ನು ಯಾವತ್ತೂ ಮರಿಬೇಡಿ ಹೇಳ್ತಾ ಮಕ್ಕಳಿಗೆ ನನ್ನ ಈ ಅನಿಸಿಕೆ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದೀಗ ನಮ್ಮ ವಿದ್ಯಾರ್ಥಿ ಸೃಜನ್ನ ಹೆತ್ತವರಾದ ಶ್ರೀಮತಿ ಸನ್ನು ಶೇಖರ್, ದೈಹಿಕ ಶಿಕ್ಷಕರು, ನಲ್ಲೂರು ಪ್ರಾಥಮಿಕ ಶಾಲೆ, ಇವರು ನಮ್ಮ ಶಾಲೆಗೆ ಕಿರು ಕಾಣಿಕೆಯನ್ನು ನೀಡಲು ಬಯಸಿದ್ದಾರೆ. ಮ್ಯಾಮ್, ನಿಮ್ಮನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ, ದಯವಿಟ್ಟು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ನಾನು ಮಾತಾಡಲಿಕ್ಕೆ ಬಂದವಳಲ್ಲ, ಆದರೆ ಒಂಚೂರು ಮಾತಾಡಬೇಕಂತ ಅನಿಸಿತು. ಈ ಶಾಲೆ ಒಳಗೆ ಬರುವಾಗ ಒಂದು ನಗು, ಮುತ್ತಿನಂಥ ಮಾತು, ಪ್ರೀತಿಯ ಸ್ಪರ್ಶ, ಇದನ್ನು ಯಾವತ್ತೂ ಮರಿಲಿಕ್ಕಿಲ್ಲ. ನನ್ನೆಲ್ಲ ಪ್ರೀತಿಯ ಶಿಕ್ಷಕರು ಒಳ್ಳೆಯ ರೀತಿಯ ನನ್ನ 2 ಮಕ್ಕಳು ಕೂಡ, ಶ್ರವಣ್ ಕೂಡ 94.44% ಪಡ್ಕೊಂಡಿದ್ದಾನೆ, ಸೃಜನ್ 93.44 ಅಂತ ರಿಸಲ್ಟನ್ನು ಪಡ್ಕೊಂಡಿದ್ದಾನೆ. ತುಂಬ ಹೆಮ್ಮೆ ಆಗ್ತಾಯಿದೆ. ಪ್ರೈಮರಿಯಿಂದ ಸುಮಾರು 12 ವರ್ಷ ಸೃಜನ್ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಎಲ್ಲ ಸಾಂಸ್ಕೃತಿಕ, ಪ್ರತಿಭಾ ಕಾರಂಜಿ, ಸ್ಪೋರ್ಟ್ಸು ಎಲ್ಲ ವಿಷಯದಲ್ಲಿ ಕೂಡ ಅವನನ್ನು ಬೆಳೆಸಿದಂಥ ಎಲ್ಲ ಶಿಕ್ಷಕರಿಗೆ ನಾನು ಚಿರಋಣಿ. ಇಬ್ಬರು ಕೂಡ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಈ ಶಾಲೆ ನನಗೆ ಮಾಡಿಕೊಟ್ಟಿದೆ. ಪ್ರೀತಿಯ ಮಕ್ಕಳೇ, ನಿಮಗೆ ಹೇಳೋದು ಇಷ್ಟೇ, ಓದು ಬೇಕು, ಅದರೊಟ್ಟಿಗೆ ಇನ್ನಿತರ
ಚಟುವಟಿಕೆಯಲ್ಲಿ ಕೂಡ ತೊಡಗಿಸಿಕೊಳ್ಳಿ. ಮುಂದೆ ನಿಮ್ಮ ಜೀವನಕ್ಕೆ ಖಂಡಿತ ಯಶಸ್ಸನ್ನು ಗಳಿಸಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಇವತ್ತು ಏನು ಪ್ರಾರಂಭೋತ್ಸವ 2025-26ನೇ ಸಾಲ ಪ್ರಾರಂಭೋತ್ಸವಕ್ಕೆ ನೀವೆಲ್ಲ ಬಂದಿದ್ದೀರಿ. ಎಲ್ಲರಿಗೂ ಒಳಿತನ್ನು ಶ್ರೀ ದೇವರು ಕಾಪಾಡಲಿ ಅಂತ ಹೇಳುತ್ತಾ, ನನಗೆ ಅವಕಾಶ ಕೊಟ್ಟಂತಹ ಎಲ್ಲ ವೇದಿಕೆಯಲ್ಲಿರೋ ಗಣ್ಯರಿಗೂ, ನನ್ನ ಮಕ್ಕಳನ್ನು ಬೆಳೆಸಿದಂತಹ ಎಲ್ಲ ಶಿಕ್ಷಕರೊಂದದವರಿಗೂ, ಏನಾದರೂ ನನ್ನ ಇಬ್ಬರು ಮಕ್ಕಳು ಕೂಡ ಏನಾದರೂ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್. ಮುಂದೆ ಶ್ರೀಮತಿ ಲಕ್ಷ್ಮೀಜಿ ನಾಯಕ್ ಇವರು. ನಮ್ಮ ಪ್ರೀತಿಯ ವಿದ್ಯಾರ್ಥಿ ಸ್ಮೃತಿಯವರ ಹೆತ್ತವರಾದಂಥ ಸುಪ್ರಿಯಾ ಮ್ಯಾಮ್ ಇವರು PTA ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಸುಪ್ರಿಯಾ ಮ್ಯಾಮ್ ಇವರು ಮಾತನಾಡಲು ಬಯಸ್ತಿದ್ದಾರೆ. ವೇದಿಕೆ ನಿಮಗಾಗಿ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನಾನು ಭಾಷಣ ಮಾಡುವುದಲ್ಲ, ನನ್ನ ಮಗಳು ಇಲ್ಲಿಗೆ ಸೇರಿದಂದಿಂದ ನನಗಾದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಒಂದು 7-8 ವರ್ಷಗಳ ಮೊದಲು ನಾನು ಮತ್ತು ವಂದನಾ ಟೀಚರ್ ಯಾವಾಗಲೂ ನಾವು ಒಟ್ಟಿಗೆ ಇರ್ತಿದ್ವಿ ಬಣ್ಸಂಗದ ಪ್ರೋಗ್ರಾಮಲ್ಲಿ. ಸಿಕ್ಕಿದವಾಗ ಯಾವಾಗಲೂ ಹೇಳೋದು ಹೀಗೆ ನಮ್ಮ ತುಳುವಲ್ಲಿ, ಚುಪ್ಪಿ ಒಮ್ಮೆ ಹಾಕು, ಒರೆಯನ್ನು ಸ್ಕೂಲ್ಗೆ ಪಾಡಲ, ಒಂದೇ ಸಲ ಕಡಪುಡ್ಲ. ನಾನು ಆವಾಗ ಅಷ್ಟು ಅದನ್ನು ತಲೆಗೆ ಹಚ್ಚಿಕೊಳ್ಳಿಲ್ಲ. ಅಂದರೆ ನಮ್ಮದು ಮನೆ ತುಂಬ ದೂರ ಉಂಟು, ಇಲ್ಲಿಗೆ ವೆಹಿಕಲ್ ಉಂಟಾ ಇಲ್ಲೋ ಗೊತ್ತಿಲ್ಲ, ಅಷ್ಟು ದೂರದಿಂದ ಕಳಿಸ್ಲಿಕ್ಕೆ ನನಗೆ ಕಷ್ಟ ಆಗ್ತಿತ್ತು. ಆದರೆ ನನ್ನ ಮಗಳಿಗೆ ಒಂದು ಒಳ್ಳೆಯ ಒಂದು ಬೆಳವಣಿಗೆಗೆ ಕಾರಣವಾಗುವ ಅವಕಾಶ ಸಿಕ್ಕಿದ್ದಂದರೆ ಅದು ಅವಳ ಅದೃಷ್ಟವ ಏನೋ ಗೊತ್ತಿಲ್ಲ. ಒಂದು ಬದಿಯಲ್ಲಿ ಅವಳು ಹೋಗ್ತಿದ್ದ ಸ್ಕೂಲು ಏನೋ ಅವರ ಒಂದು ಪ್ರಾಬ್ಲಮಿಂದ ಅದು ನಿಂತು ಹೋಯಿತು ಅಲ್ಲೇ. ಅಲ್ಲಿಂದ ನಾನು ಯಾವ ಸ್ಕೂಲಿಗೆ ಹಾಕೋದು ಇವಳನ್ನಂತ ತುಂಬ ಯೋಚನೆ ಮಾಡ್ತಿದ್ದೆ. ನನ್ನ ಮಗಳು ಆವಾಗ ಜ್ಞಾನಸುಧ ಕಾಲೇಜ್ ಹೋಗ್ತಿದ್ಲು. ಅವಳು ಹೇಳ್ತಿದ್ಲು, ಇವಳನ್ನು ಬೇರೆ ಎಲ್ಲಿಗಲ್ಲ ಅಲ್ಲಿಗೆ ಕಳಿಸ್ಬೇಕು ನೀವು, ಇವಳು ಸರಿಯಾಗಬೇಕಿದ್ರೆ ಅಲ್ಲಿಗೆ ಹೋಗಬೇಕಂತ. ನಾನು ಅದೇ ಯೋಚನೆಯಲ್ಲಿದ್ದೇನು, ಅಲ್ಲಿಗೆ ಕಳಿಸೋದು, ಮತ್ತು PUC ತನಕ ಕೂಡ ಅಲ್ಲೇ ಉಂಟು ಅಂತ. ನಾನು ಇವಳನ್ನು ಕರ್ಕೊಂಡು ಬಾಂಬೆಗೆ ಹೋದೆ. ಸ್ಕೂಲ್ ಸ್ಟಾರ್ಟ್ ಆಗುವ ಮೊದಲು, ಅಂದರೆ 1 ವಾರಕ್ಕಿಂತ ಮೊದಲು ನಾನು ಊರಿಗೆ ಬಂದೆ. ಊರಿಗೆ ಬರುವಾಗ ಪುನಃ ಹೀಗೆ ಮಾತಾಡುವಾಗ ಏನಾಯಿತು, ಪುನಃ ಹೇಳಿದರು, ಇಲ್ಲಿಗೆ ಹಾಕು, ಇಲ್ಲಿಗೆ ನಮ್ಮ ಸ್ಕೂಲಿಗೆ ಹಾಕು ಅಂತ. ನಾನು ಸಡನ್ನಾಗಿ ಚೇಂಜ್ ಮಾಡಿದೆ. ಎಲ್ಲರೂ ಕೇಳ್ತಿದ್ರು, ನೀನು ಅಲ್ಲಿ ಹಾಕೋದು ಅಂತ ಹೇಳ್ತಿದ್ದೆ ಅಲ್ಲ. ಇಲ್ಲ, ಇಲ್ಲಿ ಕಳಿಸ್ತೇನೆ, ನನ್ನ ಮಗಳು ಕಲಿಯೋದ್ರಲ್ಲಿ ಅಷ್ಟೇನು ಇಲ್ಲ, ಎಲ್ಲಿಯಾದರೂ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ಮಕ್ಕಳಿಗೆ ಬೇಕಾಗುವಂಥದ್ದು ಬರೇ ವಿದ್ಯೆ ಮಾತ್ರ ಅಲ್ಲ, ವಿನಯ ಕೂಡ ಅದರಲ್ಲಿ ಬರಬೇಕು. ಎಲ್ಲರೊಂದಿಗೆ ಬೆರೆಯುವಂಥ ಒಂದು ಮನೋಭಾವನೆಯು ಇರಬೇಕು. ಆ ರೀತಿ ನಾನು ಇಲ್ಲಿಗೆ ಕಳಿಸ ಮೇಲೆ ನಾನು ಅವಳನ್ನು ಬೇರೆ ಸ್ಕೂಲಿಗೆ ಅಲ್ಲಿ 7th ತನಕ ಕಳಿಸುವಾಗ ಅವಳು ಇನ್ನು ಹೋದ್ಮೇಲೆ ನನಗೆ ಬೈಲಿಕ್ಕುಂಟು. ಒಂದು ದಿವಸನೂ ಅವಳಿಗೆ ಖುಷಿಪಟ್ಟು ಹೋಗಲೇ ಇಲ್ಲ ಸ್ಕೂಲಿಗೆ. ನಾವು ಎತ್ತಿಕೊಂಡು ಹಾಕ್ತಿದ್ವಿ ಅವಳನ್ನು ಬಸ್ಸಿಗೆ. ಆದರೆ ಮೊನ್ನೆ ದಿವಸ ಇಲ್ಲಿ ಆ್ಯನ್ಯುವಲ್ ಡೇ ಆಗುವಾಗ ಇವಳು 100% ಇವರ ಅಟೆಂಡೆನ್ಸ್ ಇತ್ತು, ಇವಳಿಗೆ ಪ್ರೈಸ್ ಸಿಕ್ಕಿತ್ತು ಅಲ್ಲಿ. ನನಗೆ ಒಂದು ಸಲ ಆಶ್ಚರ್ಯ ಆಯಿತು, ಓ ಇದು ನನ್ನ ಮಗಳೇನಾ. ಅಂದರೆ ಒಂದು ದಿವಸ ಕೂಡ ರಜೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ. ಪ್ರತಿ ಸಲನೂ ಹೇಳ್ತಿದ್ದೆ, 1-2 ದಿವಸ ರಜೆ ಕೊಟ್ಟೆ. ನಾನು ಯಾಕೆ ಮನೆಯಲ್ಲಿ ರಜೆ ಕೊಡ್ತಾರೆ ನನಗೆ, ನಾನು ಸ್ಕೂಲಿಗೆ ಹೋಗ್ತೇನೆ ಅಂತಲೇ ಅವಳ ಮನಸ್ಸಲ್ಲಿ. ಅಂದರೆ ಅವಳಿಗೆ ಇದೊಂದು ಶಾಲೆ ಅಂತ ಅವಳ ಮನಸ್ಸಲ್ಲಿ ಇರಲಿಲ್ಲ. ಅವಳಿಗೆ ಅಜ್ಜಿ ಮನೆ ಆ ರೀತಿ ಭಾವನೆ, ನನಗೆ ಒಂದು ತಾಯಿ ಮನೆ ಆ ರೀತಿ ಭಾವನೆ. ನಮ್ಮ ಚಿತ್ತಣ್ಣ ನನಗೆ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು, ನಾನು ಕೆಲವೊಂದು ಸಲ ಅವ್ರ ಹತ್ರ ಹೇಳಿದೆ, ಅವಳ ಕಂಪ್ಲೇಂಟ್ ಬಂದು. ಆದರೂ ಕೂಡ ಅವರೇನು ಹೇಳಿದೆ, ಸರಿ ಆಗ್ತಾಳೆ, ಓದ್ತಾಳೆ, ನೀವೇನು ಟೆನ್ಷನ್ ಮಾಡಬೇಡಿ. ಎಲ್ಲ ಅವಳ ಟೀಚರ್ಸ್ ಹತ್ರ ಕೂಡ ಹೇಳ್ತಿದ್ದೆ, ನನ್ನ ಮಗಳನ್ನು ಸ್ವಲ್ಪ ನೋಡಿ, ಅವಳು ಓದೋದ್ರಲ್ಲಿ ಹಿಂದೆ ಇದ್ದಾಳೆ ತುಂಬ ಅಂತ. ಆದರೆ ಅಲ್ಲಿ ಕೂಡ ಅವಳ ಫ್ರೆಂಡ್ಶಿಪ್ ಒಳ್ಳೆಯದಿತ್ತು. ಎಲ್ಲ ಮಕ್ಕಳು ಟಾಪರ್ಸ್ ಇದ್ದಾರೆ, ಅವರ ಒಟ್ಟಿಗೆ ಕೂತು ಅವಳೇನ ಒಂದು ಹೇಳ್ತಾರಲ್ಲ, ಹೂವಿನೊಟ್ಟಿಗೆ ನಾರು ಸ್ವರ್ಗ ಸೇರಿತು ಅನ್ನೋ ಹಾಗೆ ನನ್ನ ಮಗಳು ಅಷ್ಟಾದರೂ ಒಂದು ಮಾರ್ಕ್ಸ್ ತೆಗೆದಿದ್ದ. ಅದೇ ನನಗೆ ಒಂದು ಹೆಮ್ಮೆ. ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಟೀಚರ್ಸ್ ಅವರು ಇವರು ಅಂತ ಯಾರೆಲ್ಲ, ನಾನು ಯಾರಿಗೆಲ್ಲ ಫೋನ್ ಮಾಡ್ತಿದ್ದೆ, ಯಾವಾಗಲ ಅವಳ ಬಗ್ಗೆ ಏನಾದರೂ ವಿಚಾರಿಸಿದ್ದೆ, ಯಾರೂ ಕೂಡ ಬೇಸರ ಮಾಡಿಕೊಳ್ಳಿಲ್ಲ. ಇವರು ನಮ್ಮ ಸುರೇಖಾ ಮ್ಯಾಮ್ ಕೂಡ ಹಾಗೆ ಅಷ್ಟು ದೂರದಿಂದ
ನಮಗೆ ಒಂದು ಸಲ ಫಂಕ್ಷನ್ಗೆ ಹೋಗಿ ಒಂದು ಗಾಡಿ ಮಾಡಿಕೊಂಡು ಮ್ಯಾಂಗ್ಳೂರಿಗೆ ಹೋಗಿ ಬರುವಾಗ ಮರುದಿವಸ ಎಲ್ಲಿ ಹೋಗೋದು ಬೇಡ, ಮನೆಯಲ್ಲೇ ಕೂತ್ಕೊಳ್ಳು ಅಂತ ಅನಿಸ್ತದೆ. ಆದರೆ ಅವರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಬಂದು ಕೂಡ ಇಲ್ಲಿ ಅವರು ಯಾವುದೇ ರೀತಿಯ ಯಾವಾಗ ನೋಡಿದರೂ ಅವರು ನಗುಮುಖದಲ್ಲೇ ಇರ್ತಿದ್ರು. ನಾವು ಯಾವಾಗ ಬಂದರೂ ನಮ್ಮನ್ನು ಖುಷಿಯಿಂದ ಮಾತಾಡಿಸಿದ್ರು. ಮಗಳ ಬಗ್ಗೆ ಹೇಳ್ತಿದ್ರು, ನೀವು ಯೋಚನೆ ಮಾಡಬೇಡಿ, ಪಾಸ್ ಆಗ್ತಾಳೆ ಅವಳು, ಸ್ವಲ್ಪ ನೀವು ಮನೆಯಲ್ಲಿ ಸ್ವಲ್ಪ ಹೇಳಿ ಅಂತ. ಆದರೆ ಈ ಒಂದು ತೆಗೆದಿದ್ದಾಳೆ ಅಂಕ. ನನಗೆ ಮನೆಯಲ್ಲಿ ಕೂಡ ಬೈತಿದ್ರು, ನನ್ನ ತಂಗಿ ಕೂಡ ಫೋನ್ ಕಟ್ ಮಾಡ್ತಿದ್ಲು ಫೋನ್ ಮಾಡುವಾಗ. ನನ್ನ ಗಂಡ ಕೂಡ ಹೇಳ್ತಿದ್ರು, ನೀನು ಹೀಗೆ ಉದ್ದಕ್ಕೆ ಬಿಡು ಅವಳನ್ನಂತ. ಆದರೂ ನನಗೆ ಈ ಸಂಸ್ಥೆಯ ಮೇಲಿದ್ದ ನಂಬಿಕೆ, ನಮ್ಮ ಟೀಚರ್ಸ್ ಮೇಲಿದ್ದ ನಂಬಿಕೆಯನ್ನು ನಾವು ಉಳಿಸ್ಕೊಂಡ್ವಿ. ಇನ್ನು ಕೂಡ ಎಲ್ಲ ಮಕ್ಕಳು ವಿದ್ಯೆಯೊಟ್ಟಿಗೆ ವಿನಯವನ್ನು ಕಲಿತುಕೊಂಡು ಈ ಶಾಲೆಗೆ ಒಂದು ಕೀರ್ತಿ ತರುವ ಕೆಲಸವನ್ನು ಮಾಡಿ, ಹೀಗೆ ಇವಾಗ ಯಾವ ರೀತಿ ಒಂದು ಮನೆ ಹಾಗೆ ಒಂದು ಮನೆಯ ಸದಸ್ಯರಾಗಿ ಒಟ್ಟಿಗೆ ಹೇಗೆ ಇದ್ದೀರಿ ನೀವು, ಅದೇ ರೀತಿ ಇನ್ನು ಮುಂದೆಯೂ ಕೂಡ ನೀವು ಇರಬೇಕು. ನಾನು ನನ್ನ ಮಗಳದ್ದಾಯಿತು, ಇನ್ನು ಬರುವುದಿಲ್ಲ ಅಂತಿಲ್ಲ, ನಾನು ಖಂಡಿತ ಬರ್ತೇನೆ, ಸ್ಕೂಲಿಗೆ ಬರ್ತಾನೆ ಇರ್ತೇನೆ. ಮೊದಲು ಕೂಡ ಬಂದಿದ್ದೇನೆ. ಇಷ್ಟು ಮಂದಿಯಲ್ಲಿ ಈಗ IPS ಅಧಿಕಾರಿ ಬಂದು ಹೋದರು. ಯಾರಾದರೂ ಒಬ್ಬರಾದರೂ ಒಂದು ಅವರ ಹಾಗೆ ಒಂದು ಆಗಿ ನೀವು ನಮ್ಮ ಊರಿಗೆ ಒಂದು ಸೇವೆಯನ್ನು ಸಲ್ಲಿಸಿರಿ ಅಂತ ಹೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಇದೀಗ ನಮ್ಮ ಮುಂದೆ ಶ್ರೀಮತಿ ಲಕ್ಷ್ಮೀ ಜಿ ನಾಯಕ್ ಅವರು. Dignitaries on the stage, teachers, parents, and my dear ones. Good morning, everyone. My name is Lakshmi Nayak, and I am a proud mother of R. Prakhyat Nayak, who was a 10th grade student here at JSIS, and R. Pratyaksh Nayak, currently in 6th grade. When I look my elder son today standing a little taller, a little more confident, I am filled with immense gratitude and honestly a bit wonder. You see, Prakhyat has always been a free spirit when it comes to academic. Below average would have been a kind assessment for most of his school life. As parents, we have had our share of sleepless nights, wondering if he would ever truly apply himself. I remember countless PTMs where I would brace myself for a familiar reports of disinterest and missed deadlines. We tried everything at home, reasoning, even the occasional stern word, but was an unmovable force. But this school, JSIS, it did not give up. His teachers seemed to possess an endless well of patience. I recall one incident in 9th grade when Prakhyat absolutely refused to complete a project. We were at our wits' end. But the school, they found the way. They did not just tell him off. They almost forced him in the best way possible to sit down and finish it. It wasn't about the punishment. It wasn't about instilling discipline and showing him that he could do it. It was the love, and it was exactly what he needed. They understood that an adamant child needs a different approach, and they weren't afraid to take it. What truly sets JSIS apart beyond their academic perseverance is their unwavering commitment to the values. The daily recitation of Vishnu Sahasranam is something that initially intrigued me. I wondered how it would impact the young minds, but I have seen the change in our Prakhyat. He is calmer, more respectful, and he has begun to understand the importance of humility and kindness. These aren't just words, they are principles he is slowly but surely imbibing. Its testament to the school holistic approach to education. They understand that true education isn't about the textbooks, it's about nurturing good human beings. To the parents of the younger and the current batch students, I can tell you this: you have made an excellent choice, JSIS.
It isn't about a school, it's a community that invests in every child. They see the potential even when it's buried deep, and they work tirelessly to unearth it. They challenge them, they support them, and they guide them, not just academically, but morally and spiritually. If you are looking for a school that won't give up on your child, that will gently but firmly push them towards their best selves, and that will instill values that last life, and then you are in the right place. Thank you, JCs, for believing in Prakyat even when we sometimes flattered. Thank you for shaping him into a young man he is becoming. We are eternally grateful. Thank you for giving me an opportunity to express our gratitude towards the institution. May the school live long and ignite more young minds and brighten up the lives. Thank you. ಇದೀಗ ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಂಡಂತಹ ಶ್ರೀ ಅಜಿತ್ ರೆಂಜಾಳ ಸರ್, ವಿಶ್ರಾಂತ ವೀರಯೋಧರು, ತಮ್ಮ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ಶುಭ ಮುಂಜಾನೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇರ್ಭವತು ಮೇ ಶತಂ. ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಣ್ಯರೇ, ಶಾಲೆಯ ಎಲ್ಲ ಅಧ್ಯಾಪಕ ವರ್ಗದವರೇ ಹಾಗೂ ಅವರ ಪೋಷಕರೇ, ಮುದ್ದು ಮಕ್ಕಳೇ, ಸರಸ್ವತಿಯನ್ನು ದೇಗುಲದಲ್ಲಿ ಕಾಣಬಹುದು. ನಾನು ಈಗ ಪ್ರತ್ಯಕ್ಷ ಸರಸ್ವತಿಯನ್ನು ಮುಂದುಗಡೆ ಕಾಣುತ್ತಿದ್ದೇನೆ. ಅದರಿಂದ ಎಲ್ಲ ಮುದ್ದು ಮಕ್ಕಳಿಗೆ ನಾನು ಸರಸ್ವತಿ ಎಂದು ನಂಬಿಕೊಂಡು ಇನ್ನೊಂದು ಸಾರಿ ವಂದನೆಯನ್ನು ಮಾಡುತ್ತಿದ್ದೇನೆ. ಯಾಕಂದರೆ ಸರಸ್ವತಿಯ ಪ್ರತಿರೂಪ ಮಕ್ಕಳು. ಈ ಮಕ್ಕಳನ್ನು ತಿದ್ದಿ ತೀಗಿ ಸರಿಪಡಿಸಿ ಒಂದು ಸ್ಥಾನಕ್ಕೆ ಕೊಂಡೋಗುವವರು ಅಧ್ಯಾಪಕ ವೃಂದದವರು. ಅವರ ಶ್ರಮ ಎಷ್ಟು ಅಂದರೆ ನಾವು ಹೇಳಲಿಕ್ಕಿಲ್ಲ. ಯಾರೋ ನಾವು ಅಧ್ಯಾಪಕ ವೃಂದವನ್ನು ಹೊಗಳುವುದೂ ಇಲ್ಲ. ಯಾಕಂದರೆ ಒಂದು ಮಗು ವಿದ್ಯಾರ್ಥಿ ಅಧ್ಯಾಪಕರ ಹತ್ರ ಗೊತ್ತಿದ್ದು ಗೊತ್ತಿಲ್ಲದೆ 10 ಸಾರಿ ಕೇಳ್ತದೆ. ಇದೆಂಥದ್ದು? 15 ಸಾರಿ ಕೇಳಿದರೂ ಅಧ್ಯಾಪಕ ವೃಂದದವನ್ನು ಅದನ್ನು ಸರಿಪಡಿಸಿ ಮಕ್ಕಳಿಗೆ ಹೇಳ್ತಾರೆ. ಹಾಗಿರುವಾಗ ವಿದ್ಯಾಸಂಸ್ಥೆ ಎಂಬುದು ಬಹಳ ದೊಡ್ಡದೇ. ನಮಗೆ ಜೀವನದಲ್ಲಿ 2-3 ಹಂತಗಳಿರ್ತದೆ. ಚಿಕ್ಕ ಹಂತ ಅಂದರೆ ಬಾಲ್ಯ, ಮಗುವಾಗಿರುವಾಗ. ಶಾಲೆಯ ವಿದ್ಯಾಭ್ಯಾಸದ ಹಂತವೇ ಬೇರೆ. ಆವಾಗ ಒಂದು ಕಲಿಯುವಿಕೆ ಹಾಗೂ ಮಕ್ಕಳ ಜೊತೆ ಎಂಜಾಯ್ಮೆಂಟ್, ತಮ್ಮ ಆಟೋಟ ಸ್ಪರ್ಧೆ, ಅವರ ಪ್ರತಿಭೆಯನ್ನು ತೋರಿಸುವ ಜಾಗ ಯಾವುದಂದರೆ ಅದು ವಿದ್ಯಾಸಂಸ್ಥೆ. ಎಲ್ಲ ಪ್ರತಿಭೆಗಳನ್ನು ತೋರಿಸುವಂಥ ಈ JCS ಸ್ಕೂಲಿಗೆ ಎಷ್ಟು ಹೊಗಳಿದ್ರೂ ನಮಗೆ ಆಗಲಿಕ್ಕಿಲ್ಲ. ಈ ಸಂಸ್ಥೆಯಲ್ಲಿ ಕಲಿತ ಮಕ್ಕಳು ಡಾಕ್ಟ್ರೋ, ಇಂಜಿನಿಯರೋ ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು. ಕೆಲವು ಮಕ್ಕಳಷ್ಟೇ ನಾನು ಕಲಿತ ಶಾಲೆ ಅಂತ ಹೇಳೋದು. ಆದರೆ ನಿಮಗೊಂದು ಹೆಮ್ಮೆ ಇರಬೇಕು. ನೀವು ಯಾವ ಶಾಲೆಯಲ್ಲಿ ಕಲಿತಿದ್ದೀರಿ, ಇದು ನನ್ನ ಶಾಲೆ, ನನ್ನನ್ನು ತೀಗಿ ತಿದ್ದಿ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದು ಈ JCS ಸ್ಕೂಲು ಎಂಬುದು ನಿಮಗೆ ಒಂದು ಹೆಮ್ಮೆ ಇರಬೇಕು. ನೀವು ತುಂಬ ಹೊತ್ತಿನಿಂದ ಕೂತಿದ್ದೀರಿ. ತುಂಬ ಮಂದಿಗೆ ಇಲ್ಲಿ ಸನ್ಮಾನಿಸಿದೆ. ನೀವು ಕೂತವ್ರು ನೆನೆಸಬಾರ್ದು ನಮಗೂ ಉಂಟಾ ಇಲ್ವೋ ಅಂತ. ನೀವು ಅರ್ಹರೇ, ಎಲ್ಲರೂ ಅರ್ಹರೇ. ಆದರೆ ಆ ಸ್ಥಾನಕ್ಕೆ ಬರಲಿಕ್ಕೆ ಸಾಧನೆ ನಿಮ್ಮದು.
ಆ ಸಾಧನೆಯನ್ನು ಮಾಡಬೇಕಾದವರು ನೀವು. ಅದಕ್ಕೆ ಪ್ರೋತ್ಸಾಹವನ್ನು ನಿಮಗೆ ಇರುವಂಥ ಗುರುಗಳು ಎಲ್ಲ ಸಹಕಾರ ಖಂಡಿತ ಕೊಡ್ತಾರೆ. ನಾನು ಯೋಧನಾಗಿ ಇಲ್ಲಿ ಬಂದಿದ್ದೇನೆ. ನಾನು ಶಾಲೆಯಲ್ಲಿರುವ ನನಗೆ 14 ಕಿಲೋಮೀಟ್ರ್ ಊರ ರೆಂಜಾಳ ಗ್ರಾಮ, ಕಾರ್ಕಳ ತಾಲೂಕಿಗೆ 14 ಕಿಲೋಮೀಟರು 3.5 ವರ್ಷ ಬೈ ವಾಕ್ ನಡ್ಕೊಂಡು ಬಂದು ಇದೇ ಕಾರ್ಕಳದಲ್ಲಿರುವ ಬೋರ್ಡ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸುತ್ತೇನೆ. ವಿದ್ಯಾಭ್ಯಾಸ ಮುಗಿಸಿ ನನ್ನ ಜೀವನ ಸಾಧಿಗಾಗಿ ಯೋಧನಾಗಿ ಸೇರಿದ್ದೆ. ಸೇರುವಾಗ ಒಂದು ಸಿಪಾಯಿಯಾಗಿ ಸೇರಿದ್ದೆ. ಆದರೆ 27 ವರ್ಷ ಮುಗಿಸಿ ಬರುವಾಗ ನನ್ನ ಕಮಿಷನ್ ಆಫೀಸರ್ ಆಗಿ ಹೊರಗಡೆ ಬಂದಿದ್ದೇನೆ. ಅದು ಎಲ್ಲರಲ್ಲಿ ಇದೆ ಅರ್ಹತೆ. ಅದು ಪಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ನೀವು ಯಾವ ಸಾಧನೆಯನ್ನು ಮಾಡ್ತೀರಿ, ನಿಮ್ಮ ಯಾವ ದಿಟ್ಟಿನಲ್ಲಿ ನಡೀತೀರಿ, ಅದು ನಿಮ್ಮ ಕೈಯಲ್ಲಿರೋದು. ಒಂದು ಡಾಕ್ಟ್ರೇ ಆಗಲಿ, ನಾನು ಒಳ್ಳೆ ಡಾಕ್ಟ್ರ್ ಆಗಬೇಕು, ನನ್ನ ಉನ್ನತ ಸ್ಥಾನವನ್ನು ಹೋಗಬೇಕು ಅಂತ ಹಠವನ್ನು ಹಿಡಿದ್ರೆ ಅವನು ಖಂಡಿತ ಉನ್ನತ ಸ್ಥಾನವನ್ನು ಹಿಡ್ದೇ ಇಡ್ತಾನೆ. ಅದರಿಂದ ಇಂದು ಪ್ರಾರಂಭ ದಿವಸದಲ್ಲಿ ನನಗೆ ಉದ್ಘಾಟನೆಗಾಗಿ ಕರೆದಿರುವಂಥ JSS ವೃಂದದವರಾಗಲಿ ಅಧ್ಯಾಪಕ ವೃಂದದವರಾಗಲಿ ಅವರಿಗೆ ನಮಿಸುತ್ತಾ, ಎಲ್ಲ ಮುದ್ದು ಮಕ್ಕಳೇ, ನಿಮ್ಮ ಸಾಧನೆಯನ್ನು ನೀವು ಸಾಧಿಸಿ ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಬಂದು ನಿಂತು, ನಾನೇನೋ ಚಿಕ್ಕ ಸನ್ಮಾನ, ನೀವು ಅಲ್ಲಲ್ಲಿ ದೊಡ್ಡ ದೊಡ್ಡ ಸನ್ಮಾನ ಗೌರವವನ್ನು ಸ್ವೀಕರಿಸಿ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದವನ್ನು ಹೇಳುತ್ತೇನೆ. ಧನ್ಯವಾದಗಳು ಸರ್. ಸದಾ ಸ್ಫೂರ್ತಿಯ ಹೊನಲಾಗಿರುವ, ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ತಮ್ಮ ಏಳಿಗೆಯನ್ನು ಕಾಣುವ, ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ಮಾರ್ಗದರ್ಶಕರಾಗಿರುವಂತಹ ಹಾಗೂ ನಮ್ಮ ಶಾಲಾ ಅಧ್ಯಕ್ಷರಾಗಿರುವಂತಹ ಹಾಗೂ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿರುವಂತಹ JC ಚಿತ್ತರಂಜನ್ ಶೆಟ್ಟಿ ಸರ್ ತಮ್ಮ ಅನುಭವದ ಮಾತುಗಳಿಗೆ ನಿಮ್ಮ ಮುಂದೆ. ಹತ್ತು ವರ್ಷದ ಹಿಂದೆ ಬಹಳ ಟೆನ್ಷನ್ನಿಂದ ಈ ಶಾಲೆಯ ಪ್ರವೇಶವನ್ನು ಮಾಡಿದಂತಹ ಒಬ್ಬರು ಪೋಷಕರು ಇವತ್ತು ಬಹಳ ಖುಷಿಯಿಂದ ಈ ವೇದಿಕೆಯಲ್ಲಿ ತಮ್ಮ ಮಾತುಗಳನ್ನು ಆಡಿದ್ದಾರೆ. ಅಂತಹ ಮುಖ್ಯ ಅತಿಥಿಯವರಂತಹ ಶ್ರೀಮತಿ ಲಕ್ಷ್ಮೀನಾಯಕ್ ಅವರೇ, ಇವತ್ತು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗ್ತಾ ಉಂಟು. ಯಾಕಂತೇಳಿದರೆ ಒಬ್ಬ 22 ವರ್ಷ ಸೇನೆಯಲ್ಲಿ ಕೆಲಸ ನಿರ್ವಹಿಸಿ ಕಾರ್ಗಿಲ್ ಯುದ್ಧದಲ್ಲಿಯೂ ಕೂಡ ಭಾಗವಹಿಸಿದಂತಹ ಒಬ್ಬರು ಈ ವೇದಿಕೆಯಲ್ಲಿ ನಮ್ಮ ಪ್ರಾರಂಭೋತ್ಸವಕ್ಕೆ ಇದ್ದಾರೆ ಅಂತೇಳಿದರೆ ಖಂಡಿತ ಅದು ನಮಗೆ ಹೆಮ್ಮೆಯ ವಿಷಯ. ಅಂತಹ ಶ್ರೀಯುತ ಅಜಿತ್ ರಂಜಾಳ್ ಅವರೇ, ಕಳೆದ 1 ವರ್ಷದಲ್ಲಿ ಯಾವುದೇ ಟೆನ್ಷನ್ ನೀಡದೆ PTA ಅಧ್ಯಕ್ಷರಾಗಿ ಇರುವಂತಹ ಒಬ್ಬರು ನಮ್ಮ ವೇದಿಕೆಯಲ್ಲಿದ್ದಾರೆ, ಶ್ರೀಮತಿ ಸುಪ್ರೀತಾ ಶೆಟ್ಟಿ ಅವರೇ. ಅದೇ ರೀತಿ ಅಧ್ಯಕ್ಷರಾದ ನಂತರ ಯಾವುದೇ ಕಾರ್ಯಕ್ರಮದಲ್ಲಿಯೂ ನಮ್ಮ ಕಮಿಟಿ ಮೆಂಬರ್ಸ್ ಹಾಗೆ ಟೀಚರ್ಸ್ ಹಾಗೆ, ಇನ್ನೂ ವಿಷಯ ಹೇಳುವುದಾದರೆ ವಿದ್ಯಾರ್ಥಿಗಳ ಹಾಗೆ ಪ್ರತಿಯೊಂದರಲ್ಲಿ ಭಾಗವಹಿಸಿರುವಂತಹ JC ಕಾರ್ಕಳದ ಅಧ್ಯಕ್ಷೆ ಶ್ವೇತಾ ಸಂತೋಷ್ ಅವರೇ, ಮುಖ್ಯೋಪಾಧ್ಯಾಯರೇ, ಕಾರ್ಯಕ್ರಮ ಸಂಯೋಜಕರೇ, ಶಿಕ್ಷಕರೇ, ಆಗಮಿಸಿದಂತಹ ಎಲ್ಲ ಪೋಷಕರೇ, ವಿದ್ಯಾರ್ಥಿಗಳೇ, 10 ಗಂಟೆಗೆ ನಾವು ಇಲ್ಲಿ ಕೂತ್ಕೊಂಡಿದ್ದೇವೆ. ಈಗ ಗಂಟೆ 12 ಆಗ್ತಾ ಬಂತು. ಪೇರೆಂಟ್ಸ್ಗಳಿಗೆ ಆಶ್ಚರ್ಯ ಆಗಿರಬಹುದು, ಸತತವಾಗಿ 2 ಗಂಟೆಗಳ ಕಾಲ ಮನೆಯಲ್ಲಿ 2 ನಿಮಿಷ ಕೂತ್ಕೊಳ್ಳಿಸಲಿಕ್ಕೆ ಆಗುವುದಿಲ್ಲ, 2 ಗಂಟೆ ಕಾಲ ಮಕ್ಕಳು ಕೆಳಗೆ ಕೂತ್ಕೊಂಡಿದ್ದಾರೆ. ಖಂಡಿತ ಪೇರೆಂಟ್ಸ್ಗಳಿಗೆ ಇದು ಆಶ್ಚರ್ಯ ಆಗಿರ್ಬೋದು. ಆದರೆ ಎಲ್ಲ ಪೇರೆಂಟ್ಸ್ ಬಯಸುವುದು ಏನಂತೇಳಿದರೆ, ಶಾಲೆಯ ಒಳಗೆ ಬರುವಾಗ ಕಾರಲ್ಲಿ ಬರಬೇಕು, AC ಕಾರಲ್ಲಿ ಬರಬೇಕು, ನನ್ನ ಮಗ AC ಕ್ಲಾಸಲ್ಲಿ ಕೂತ್ಕೊಳ್ಬೇಕು, ಆರಾಮದಲ್ಲಿರಬೇಕು, ಆರಾಮದಲ್ಲಿ ಮನೆಗೆ ಬರಬೇಕು ಅಂತೇಳಿ. ಆದರೆ
ನಮ್ಮ ಮಕ್ಕಳು ಆರಾಮದಲ್ಲಿ ಇರೋದಿಲ್ಲ, ಕುರ್ಚಿಯಲ್ಲಿ ಕೂತ್ಕೊಳ್ಳೋದಿಲ್ಲ, ನೆಲದಲ್ಲಿ ಕೂತ್ಕೊಂಡು ಬೆಳಗ್ಗೆ ಹನುಮಾನ್ ಚಾಲೀಸ್ ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಹೇಳ್ತಾರೆ. 2 ಅಲ್ಲ 3 ಗಂಟೆ ನೆಲದಲ್ಲಿ ಕೂತ್ಕೊಂಡ್ರು ಕೂಡ ಆರಾಮದಲ್ಲಿ ಕೂತ್ಕೊಳ್ತಾರೆ. ಕೊನೆಗೆ ಪ್ರೆಸಿಡೆಂಟ್ ಭಾಷಣ ಇರ್ತದೆ, ತುಂಬ ಬೋರಿಂಗ್ ಇದ್ದರೂ ಕೂಡ ಬಹಳ ಸೈಲೆಂಟಾಗಿ ನಾವು ಕೇಳುವಂತಹ ಒಂದು ತಾಳ್ಮೆಯನ್ನು ಕೂಡ ಅವರು ಗಳಿಸಿಕೊಂಡಿದ್ದಾರೆ ಅಂತ ಹೇಳಿದರೆ, ಈ ಶಾಲೆಯಲ್ಲಿ ಮಕ್ಕಳಿಗೆ ಕಷ್ಟವನ್ನು ಸಹಿಸುವಂತಹ, ತಾಳ್ಮೆಯಿಂದ ಕೇಳುವಂತಹ ಎಲ್ಲ ಅಭ್ಯಾಸಗಳು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಸಿಗ್ತದೆ. ಅದರ ರಿಸಲ್ಟ್ ಇವತ್ತು ವೇದಿಕೆಯಲ್ಲಿ ನೀವು ಕಂಡಿದ್ದೀರಿ. ಕಳೆದ ವರ್ಷದ 2024-25ನೇ ಬ್ಯಾಚಿನ ರಿಸಲ್ಟ್ ಬಂದಾಗ ಕೆಲವೊಂದು ಫೋನ್ಗಳು ಬಂತು. ಏನಂತಂದರೆ ಅವರ ಮಾತುಗಳಂತಂದರೆ ಈ ವರ್ಷ ಒಳ್ಳೆಯ ರಿಸಲ್ಟ್ ಬಂತಲ್ಲ ಅಂತೇಳಿ. ಆದರೆ ಅವರಿಗೆ ನಾನು ನೆನಪಿಸ್ತಾ ಇದ್ದೆ, ಇದು ಈ ವರ್ಷ ಅಲ್ಲ, ಇದು 5ನೇ ವರ್ಷ 100% ಕಂಟಿನ್ಯೂಸ್ ಆಗಿ ಬರುವಂಥದ್ದು ಅಂತೇಳಿ. 2013ರಲ್ಲಿ ನಾನು ಈ ಸಂಸ್ಥೆಯ ಅಧ್ಯಕ್ಷನಾದ ನಂತರ ಇದು 7ನೆಯ ಬಾರಿ 100% ರಿಸಲ್ಟನ್ನು ಈ ಶಾಲೆ ಪಡ್ಕೊಳ್ಳುವಂಥದ್ದು. ಆ 5 ವರ್ಷದ ಅನಂತರ ವಿಶೇಷವಾಗಿ ಈ ವರ್ಷದ ಮಕ್ಕಳನ್ನು ಯಾಕೆ ಅಭಿನಂದಿಸ್ತಾ ಇದ್ದೇವೆ ಅಂತ ಹೇಳಿದರೆ, 5 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ 5 ರ್ಯಾಂಕ್ಗಳಲ್ಲಿ 10 ರ್ಯಾಂಕ್ಗಳಲ್ಲಿ 5 ರ್ಯಾಂಕ್ಗಳನ್ನು ನಮ್ಮ ಶಾಲೆ ಗಳಿಸಿದೆ. ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಕೇವಲ ಪಾಸಾಗಿರೋದು ಮಾತ್ರ ಅಲ್ಲ, ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ, ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ ಅಂತ ಹೇಳಿಕೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಉಂಟು. ಆ ಎಲ್ಲ ವಿದ್ಯಾರ್ಥಿಗಳನ್ನು, ಯಾಕೆಂತ ಹೇಳಿದ್ರೆ 36 ವಿದ್ಯಾರ್ಥಿಗಳು ನಾವು ಇವತ್ತು ಕರೆದಿದ್ದೇವೆ. ಎಲ್ಲರನ್ನೂ ಕೂಡ ನಾವು ಇವತ್ತು ಅಭಿನಂದಿಸಿದ್ದೇವೆ. ಯಾಕೆಂತ ಹೇಳಿದರೆ 100% ರಿಸಲ್ಟ್ ಬರಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಅವರ ಹೆತ್ತವರ ಏನು ಕೊಡುಗೆ ಇದರಲ್ಲಿ ಉಂಟು ಅಂತೇಳಿ ಹೇಳ್ತಾ ಎಲ್ಲರನ್ನು ಅಭಿನಂದಿಸಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ರಿಸಲ್ಟ್ ಬರಬೇಕಾದ್ರೆ ಆವಾಗ ಪೇರೆಂಟ್ಸ್ಗಳಿಗೆ ಕಿರಿಕಿರಿ ಕೊಡ್ತಾ ಇದ್ದೆವು. ಶಾಲೆಯ ಎಲ್ಲ ಕಿರಿಕಿರಿಗಳನ್ನು ಸಹಿಸಿಕೊಂಡು 100% ರಿಸಲ್ಟಿಗೆ ನಿಮ್ಮ ಮಕ್ಕಳನ್ನು ತಯಾರು ಮಾಡಿದಂಥ ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಒಂದು ಘಟನೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಮಕ್ಕಳಲ್ಲಿ ಕಳೆದ ವರ್ಷದವರು ಇದ್ದಾರೆ ಇಲ್ವೋ ಗೊತ್ತಿಲ್ಲ, ಕೆಲವರು ಹೊರಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು 5ನೇ ಕ್ಲಾಸಿಗೆ ಬರುವಾಗ 46 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಇದ್ದರು. ಆ ಕ್ಲಾಸಲ್ಲಿ 46 ವಿದ್ಯಾರ್ಥಿಗಳು ಕ್ಲಾಸಲ್ಲಿ ಇದ್ದರು. 6ನೇ ಕ್ಲಾಸಿಗೆ ಬರುವಾಗ 36 ವಿದ್ಯಾರ್ಥಿಗಳು ಆ ಕ್ಲಾಸಲ್ಲಿ ಉಳಿದರು. ಯಾಕಂತೇಳಿದರೆ ಇಲ್ಲಿಯ ಒಂದು ಪ್ರತಿಷ್ಠಿತ ಶಾಲೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಆ ಶಾಲೆ ಏನು ಪ್ರಯೋಜನ ಇಲ್ಲ, ನಮ್ಮ ಶಾಲೆ ಮಾತ್ರ ಶ್ರೇಷ್ಠ, ಆ ಮಾತ್ರ ಹೇಳ್ತೇನೆ ಇವತ್ತು, ನಮ್ಮ ಶಾಲೆ ಮಾತ್ರ ಶ್ರೇಷ್ಠ ಎಂಬಂತಹ ಒಂದು ಹೇಳ್ತಾ ಇರುವಂತಹ ಒಂದು ಶಾಲೆ ನಮ್ಮ 5ನೇ ತರಗತಿಯವರೆಗೆ ಹೈಯೆಸ್ಟ್ ಸ್ಕೋರ್ ಮಾಡ್ತಾ ಇದ್ದಂತಹ 10 ವಿದ್ಯಾರ್ಥಿಗಳನ್ನು ಅವರ ಶಾಲೆಗೆ ಕರ್ಕೊಂಡು ಹೋದರು. ರಿಸಲ್ಟ್ ಬಂದ ದಿವಸ ನನ್ನ ಶಾಲೆಯ ರಿಸಲ್ಟ್ನೊಂದಿಗೆ ಆ ಶಾಲೆಯ ರಿಸಲ್ಟನ್ನು ನಾನು ನೋಡಿದ್ದೇನೆ. ಯಾಕಂತೇಳಿದರೆ ಇಲ್ಲಿಂದ ಹೋದಂತಹ 10 ವಿದ್ಯಾರ್ಥಿಗಳು ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ. ಒಬ್ಬಳು ಮಾತ್ರ ಏನೋ ಅವರ ತಂದೆ ಹೇಳಿದರು, ನನ್ನ ಮಗಳನ್ನು ರ್ಯಾಂಕ್ ತೆಗಿಲಿಕ್ಕೋಸ್ಕರ ಆ ಶಾಲೆಗೆ ಸೇರಿಸ್ತಾ ಇದ್ದೇನೆ, JC ಶಾಲೆಯಲ್ಲಿ ಆಗೋದಿಲ್ಲ ಅಂತೇಳಿ ಹೇಳಿದರು. ಆದರೆ ನಮ್ಮ ಶಾಲೆಯ 4 ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿನಿಗಿಂತ ಹೆಚ್ಚಿನ ಸ್ಥಾನವನ್ನು ಪಡೆದಿದ್ದಾರೆ. ಅದಕ್ಕೋಸ್ಕರ ಆ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದಾರೆ. ಈ ಘಟನೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ನೆನಪಿಸಲಿಕ್ಕೆ ಒಂದು ಸಂತೋಷ ಪಡ್ತಾ ಇದ್ದೇನೆ. ಇನ್ನೂ ಒಂದು ಘಟನೆ ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. 2012 ಆನಂತರ 13 ಆ ನಂತರದ 3 ವರ್ಷಗಳು ನಮಗೆ ಬಹಳ ಕ್ರೂಷಿಯಲ್ ಆಗಿತ್ತು. ಯಾಕಂತೇಳಿದರೆ ಒಂದು ಶಾಲೆ ಹೊಸತ್ತಾಗಿ ಪ್ರಾರಂಭ ಆಗುವಾಗ ಅದು 0ಯಿಂದ ಪ್ರಾರಂಭ ಆಗ್ತದೆ. ಆದರೆ
2013-14 ನಮಗೆ 0 ಆಗಿರಲಿಲ್ಲ, ಅದು -50 ಆಗಿತ್ತು. -50 ಆಗಿತ್ತು. ಯಾಕಂತೇಳಿದ್ರೆ ಒಂದು ಕಡೆಯಿಂದ ನಮ್ಮ ಹಿಂದಿನ ಮ್ಯಾನೇಜ್ಮೆಂಟ್ನವರ ಹೊಡೆತಗಳನ್ನು ನಾವು ಸಹಿಸ್ಕೊಳ್ಬೇಕಿತ್ತು. ಇನ್ನೊಂದು ಕಡೆಯಿಂದ ನಮ್ಮ ಹಿಂದೆ ಇದ್ದಂತಹ ಸ್ಟಾಫ್ಗಳನ್ನು 2 ವರ್ಷ ಕಂಟಿನ್ಯೂಸ್ ಆಗಿ ಹೊಸತನದೊಂದಿಗೆ ಟ್ರೈನಿಂಗ್ ಮಾಡಿದ್ದ ಸ್ಟಾಫ್ಗಳು ನಮಗೆ ಕೈ ಕೊಟ್ಟು ಮತ್ತೊಂದು ಶಾಲೆಗೆ ಹೋಗಿದ್ರು. ಆಗ ಎಲ್ಲ ಹೊಸ ಸ್ಟಾಫ್ಗಳನ್ನು ಹಿಡಿದುಕೊಂಡು ನಾವು ಮುಂದೆ ಹೋಗಬೇಕಿತ್ತು. ಇನ್ನೂ ವಿಶೇಷ ಏನಂತೇಳಿದ್ರೆ ಆ ಹೋದಂತಹ ಸ್ಟಾಫ್ಗಳ ಕೆಲಸ ಏನಂತೇಳಿದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ಇದ್ದರು ಅವರು ಕಲಿಸಿದಂಥ ಆ ಎಲ್ಲ ವಿದ್ಯಾರ್ಥಿಗಳ ಮನೆಗೆ ಹೋಗಿ JC ಶಾಲೆ 0 ಆಗಿದೆ, ನೀವೆಲ್ಲರೂ ಕೂಡ ನಮ್ಮ ಶಾಲೆಗೆ ಬನ್ನಿ ಅಂತೇಳಿ ಪ್ರೆಷರ್ ಹಾಕ್ತಾಯಿದ್ರು. ಈ ಎಲ್ಲ ಸಿಚುವೇಶನ್ಗಳನ್ನು ಮೆಟ್ಟಿಕೊಂಡು ಇವತ್ತು ಕಾರ್ಕಳದಲ್ಲಿ ಅತಿ ಹೆಚ್ಚು ರ್ಯಾಂಕ್ಗಳನ್ನು ಪಡೆದಂತಹ ಶಾಲೆ ಇವತ್ತು ಅಂತೇಳಿದ್ರೆ JC ಆಂಗ್ಲ ಮಾಧ್ಯಮ ಶಾಲೆ ಅಂತೇಳಿ ಹೇಳಲಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಆಗ ನಮ್ಮ IPS ಅಧಿಕಾರಿ ಹೇಳಿದರು, ಚೈಲ್ಡ್ ಹೆಲ್ಪ್ ಲೈನ್ ಎಷ್ಟು ಜನರಿಗೆ ಗೊತ್ತುಂಟಂತೇಳಿ. ಆಗ ತುಂಬ ಸ್ವರಗಳು ಬಂತು. ಏನಂತೇಳಿ ಬಂತು? 1098 ಅಲ್ಲ ಬಂತಲ್ಲ, 1098. ಇದನ್ನು ಕೂಡ ಸ್ವಲ್ಪ ಮಕ್ಕಳಿಗೆ ಪುನಃ ನೆನಪಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸರ್ಕಾರ ಒಂದು ಕಾನೂನನ್ನು ಮಾಡಿದೆ. ಏನಂತಂದರೆ ಮಕ್ಕಳಿಗೆ ಎಲ್ಲಿ ತೊಂದರೆ ಆದಾಗ ಇಮ್ಮಿಡಿಯೇಟ್ ಸಂಪರ್ಕ ಮಾಡಲಿಕ್ಕೆ ಒಂದು ನಂಬರನ್ನು ಕೊಟ್ಟಿದೆ. ಮಾತ್ರ ಅಲ್ಲ, ಶಾಲೆಯಲ್ಲಿ ಕಂಪಲ್ಸರಿಯಾಗಿ ವರ್ಷಕ್ಕೆ 2 ಕಾರ್ಯಕ್ರಮನ ಮಾಡಬೇಕು ಮಕ್ಕಳ ಹಕ್ಕುಗಳ ಬಗ್ಗೆ. ಆ ಮಕ್ಕಳ ಹಕ್ಕುಗಳ ಬಗ್ಗೆ ನಾನು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಆ ಕೆಲಸವನ್ನು ನಾವೇ ಮಾಡಬೇಕಂತಲಿಲ್ಲ. ಏನು, ಕೋರ್ಟ್ನವರು ಬಂದು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ಅವರು ಬಂದು ಮಾಡ್ತಾರೆ. ಅನಂತರ ಬೇರೆ ಬೇರೆ ಸಂಸ್ಥೆಗಳು ಮಕ್ಕಳ ಹಕ್ಕುಗಳ ಬಗ್ಗೆ ಏನು ನಾವು ಹೇಳ್ತೇವೆ ಅಂತ ಓಡಿ ಬರ್ತಾರೆ. ಯಾಕಂದರೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ. ಈ ಮಕ್ಕಳ ಹಕ್ಕುಗಳನ್ನು ಯಾಕೆ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ, ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕೆಲವರು ಶಿಕ್ಷಕರು ಅದನ್ನು ದುರುಪಯೋಗ ಮಾಡ್ತಾಯಿದ್ರು. ಯಾವುದು, ಅವರ ಕೋಪದಲ್ಲಿ ಮಕ್ಕಳಿಗೆ ಏನು ಶಿಕ್ಷೆಯನ್ನು ಕೊಡ್ತಾಯಿದ್ರು, ಅದರಿಂದಾಗಿ ಅವರ ಜೀವನ ಹಾಳಾಗ್ತಾಯಿತ್ತು. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು ಮಕ್ಕಳು. ಮೊನ್ನೆ 2 ಇನ್ಸಿಡೆಂಟ್ಗಳು ಪೇರೆಂಟ್ಸ್ಗಳ ಮೂಲಕ ನಮಗೆ ಬಂತು. ಏನು, ಈ ಮಕ್ಕಳ ಹಕ್ಕುಗಳನ್ನ ಹಿಡ್ಕೊಂಡು ಪೇರೆಂಟ್ಸ್ಗಳನ್ನು ಕೂಡ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ನೆನಪಿಟ್ಕೊಳ್ಬೇಕಾದಂಥ ಸಂಗತಿ ಏನಂತೇಳಿದರೆ, ಯಾವಾಗ ಈ ಕಾನೂನುಗಳು ನಿಮ್ಮ ಲೈಫನ್ನು ಹಾಳು ಮಾಡ್ತದೆ ಆವಾಗ ಅಪ್ಲೈ ಆಗೋದಿಲ್ಲ ಅದು ನಿಮಗೆ. ಇನ್ನೊಂದು ಏನಂತೇಳಿದರೆ, ಯಾವಾಗ ನಿಮ್ಮ ಒಳ್ಳೆಯದಕ್ಕೆ ಶಿಕ್ಷಕರು ಅಥವಾ ಪೇರೆಂಟ್ಸ್ಗಳು, ಬ್ಲ್ಯಾಕ್ ಮೇಲ್ ಆದದ್ದು ಪೇರೆಂಟ್ಸ್ಗಳು, ಶಿಕ್ಷಕರಲ್ಲ, ನೆನಪಿಟ್ಕೊಳ್ಳಿ. ಯಾವಾಗ ಏನು ಅದನ್ನು ಅಪ್ಲೈ ಮಾಡ್ತಾರೆ ಆವಾಗ ಏನಂತೇಳಿದರೆ ಈ ಮಕ್ಕಳ ಹಕ್ಕುಗಳು ಅಲ್ಲಿ ಅಪ್ಲೈ ಆಗುವುದಿಲ್ಲ. ಆದರೆ ಬಹಳ ದುಃಖದ ಸಂಗತಿ ಏನಂತೇಳಿದರೆ, ಪೊಲೀಸ್ ಇಲಾಖೆ ಅನಂತರ ಬೇರೆ ಬೇರೆ ಯಾರೆಲ್ಲ ಇಲ್ಲಿ ಬರ್ತಾರೆ ಅವರು ಕೇವಲ ಮಕ್ಕಳ ಹಕ್ಕುಗಳನ್ನು ಮಾತ್ರ ಹೇಳ್ತಾರೆ ಹೊರತು ಅದು ಯಾವಾಗ ಅಪ್ಲೈ ಆಗೋದಿಲ್ಲ ಅದನ್ನು ಹೇಳ್ತಾರೆ. ಆವಾಗ ಏನಂತೇಳಿದರೆ ಪೇರೆಂಟ್ಸ್ಗಳು ಈ ರೀತಿಯ ಮುಜುಗರವನ್ನು ನೀವು ಏನು ಎದುರಿಸಬೇಕಾಗ್ತದೆ. ಹಾಗಾಗಿ 1098 ಯಾವಾಗ ಉಪಯೋಗ ಆಗ್ತದೆ ಅಂತೇಳಿದರೆ, ನಿಮಗೆ ಏನು ನಿಮ್ಮ ತಪ್ಪಿಲ್ಲದಾಗ, ನಿಮಗೆ ತೊಂದರೆಯಾದಾಗ ಮಾತ್ರ, ಅಥವಾ ನಿಮ್ಮ ಒಳ್ಳೆಯದಕ್ಕೆ ಯಾವುದೇ ಒಂದು ಬದಲಾವಣೆ ಖಂಡಿತ ಅದು ಉಪಯೋಗ ಆಗೋದಿಲ್ಲ. ಅದು ನೆನಪಿಟ್ಟುಕೊಳ್ಳಿ. ಇನ್ನು ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತೇಳಿದರೆ, ಇಲ್ಲಿ ರ್ಯಾಂಕ್ ಪಡೆದೋಸ್ಕರ ಯಾರೆಲ್ಲ ಸನ್ಮಾನ ಪಡೆದಿದ್ದಾರಾ ಅಥವಾ ಅತ್ಯುತ್ತಮ ಶ್ರೇಣಿಯಲ್ಲಿ ಯಾರೆಲ್ಲ ಸನ್ಮಾನ ಪಡೆದಿದ್ದಾರಾ ಅವರೆಲ್ಲರನ್ನ ನೀವು ಗಮನಿಸಿ ಫೆಬ್ರವರಿ ತಿಂಗಳವರೆಗೆ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಈ ಎಲ್ಲದರಲ್ಲಿ, ಆನಂತರ ಖೇಲೋ ಇಂಡಿಯಾ ಫುಟ್ಬಾಲ್ ಇತ್ತು, ಈ ಎಲ್ಲದರಲ್ಲಿ ಅವರು ಹೆಚ್ಚಿನ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದರು. ಅವರಿಗೆ ಪೂರ್ಣವಾಗಿ ಯಾವುದು ಸ್ಟಡೀಸಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಿಲ್ಲ. ಫೆಬ್ರವರಿ ತಿಂಗಳ ನಂತರ ಸ್ಟಡೀಸಲ್ಲಿ, ಯಾವಾಗ ಫೆಬ್ರವರಿ ಎಂಡ್ ನಂತರ ಅವರು ಸ್ಟಡೀಸಿಗೆ ಕಾನ್ಸಂಟ್ರೇಷನ್ ಮಾಡಿದರು. ಅಲ್ಲಿ ಬದಲಾವಣೆ ಆಗಿದೆ ಖಂಡಿತ. ಬೇರೆ ಶಾಲೆಗಳು ಏನು ಕೇವಲ ಈ ಎಲ್ಲವನ್ನು ನೆಗ್ಲೆಕ್ಟ್ ಮಾಡಿ ಓದು ಅಂತೇಳಿ ಯಾವಾಗ ಮಕ್ಕಳನ್ನು ಮುಚ್ಚಿದ ಕೋಣೆಯಲ್ಲಿ ಇಡ್ತಾ ಇದ್ದಾರೋ, ಆದರೆ ಈ ಎಲ್ಲ ಮಕ್ಕಳು ತೆರೆದ ಕೋಣೆಯಲ್ಲಿ, ತೆರೆದ ಬಯಲಿನಲ್ಲಿ ಓಡ್ತಾ ಇದ್ದರು, ಕುಣಿತಾ ಇದ್ದರು, ನಲಿತಾ ಇದ್ದರು. ಅಲ್ಲಿ ಸಾಧನೆ ಮಾಡಿದ್ದಲ್ಲ, ಕೇವಲ ತಮ್ಮ ಎಜುಕೇಷನ್ ವಿಷಯದಲ್ಲಿ ಸಾಧನೆ ಮಾಡಿದ್ದಾರೆ. ಖಂಡಿತ ಈ ವಿದ್ಯಾರ್ಥಿಗಳು ಮುಂದೆ
ಅವರ ಜೀವನದಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡ್ತಾರೆ ಎಂಬಂತಹ ಧೈರ್ಯ ಉಂಟು. ನಾವೆಷ್ಟು ಇಂಜಿನಿಯರ್ಗಳನ್ನು ನಾವು ಹೊರಗೆ ಜಗತ್ತಿಗೆ ಕೊಟ್ಟಿದ್ದೇವೆ ಲೆಕ್ಕ ಹೇಳೋದಿಲ್ಲ, ನಾವೆಷ್ಟು ಡಾಕ್ಟರ್ಗಳನ್ನು ಕೊಟ್ಟಿದ್ದೇವೆ ಲೆಕ್ಕ ಹೇಳೋದಿಲ್ಲ. ಆದರೆ ಈ ಎಲ್ಲರೂ ಕೂಡ ನಾಡ್ದು ದೊಡ್ಡವರಾದಾಗ ಅವ್ರು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಥವಾ ಬೇರೆ ಏನೇ ಆಗಲಿ ಸಮಾಜಕ್ಕೆ ಅವರಿಂದ ಏನು ಸಿಗ್ತದೆ, ಅಥವಾ ಕೇವಲ ಏನು ನಾನು ನನ್ನ ಹಣವನ್ನು ಸಂಪಾದನೆ ಮಾಡಬೇಕೆಂಬಂಥ ಒಂದೇ ಉದ್ದೇಶದಿಂದ ಅವರು ಆಗ್ತಾರೆ, ಅಥವಾ ಸಮಾಜಕ್ಕೆ ನಾನೇನು ಕೊಡ್ತೇನೆ ಅಂತಹ ಏನು ಮಕ್ಕಳನ್ನು ಈ ಶಾಲೆ ನಾವು ಪ್ರೊಡ್ಯೂಸ್ ಮಾಡ್ತೇವೆ ಅಂತೇಳಿ ಹೇಳಿಕೆ ನಾನು ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು 36 ಜನ ಇಲ್ಲಿಂದ ಹೋಗಿದ್ದಾರೆ. ಮುಂದಿನ 8 ವರ್ಷದಲ್ಲಿ ಅವರು ನಮ್ಮ ದೇಶದ ಆಸ್ತಿ ಆಗ್ತಾರೆ ಎಂಬುದನ್ನು ನಾನು ಹೆಮ್ಮೆಯಿಂದ ಇವತ್ತು ಹೇಳಿಕೊಳ್ಳಿಕ್ಕೆ ಭಾಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಇನ್ನೂ ಒಂದು ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬರು ಪೇರೆಂಟ್ ಇದ್ದಾರೆ, ಸಮಾಜದಲ್ಲಿ ಉನ್ನತ ಸ್ತರದಲ್ಲಿ ಉನ್ನತವಾದಂತಹ ಒಂದು ಅಧಿಕಾರದಲ್ಲಿ ಇದ್ದಾರೆ. ಶಾಲೆಗೆ ಆವಾಗ ವಿಸಿಟ್ ಮಾಡ್ತಾರೆ, ಮಕ್ಕಳನ್ನು ನೋಡಿ ಖುಷಿ ಪಡ್ತಾರೆ. ಆದರೆ 1-2-3 ಸಲ ತುಂಬ ಕನ್ಫ್ಯೂಷನ್ಗೆ ಒಳಗಾದರು. ಒಂದು ಸಣ್ಣ ಘಟನೆಯಿಂದ ಏನು ನನ್ನ ಮಗುವನ್ನು ಈ ಶಾಲೆಯಿಂದ ತೆಗೆದು ಬಿಡ್ತೇನೆ, ಬೇರೆ ಶಾಲೆಗೆ ಹಾಕ್ತೇನೆ ಅಂತೇಳಿ ಹೇಳಿದರು. ಆನಂತರ ಒಂದು ಕಾರ್ಯಕ್ರಮ ನಡೆದಾಗ ಅವ್ರು ಬಂದು ಎದುರಲ್ಲಿ ಕೂತ್ಕೊಂಡ್ರು, ಕಾರ್ಯಕ್ರಮ ವೀಕ್ಷಿಸಿದರು. ನಾನೇ ಕನ್ಫ್ಯೂಷನ್ಗೆ ಬದಿಯಲ್ಲಿ ನಾನು ಕೂತ್ಕೊಂಡಿದ್ದೆ. ಅವರು ಹೇಳಿದಂತಹ ಒಂದು ಮಾತೇನಂತೇಳಿದರೆ, ನಿಮ್ಮ ಶಾಲೆಯ ಬಗ್ಗೆ ತುಂಬ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ, ಏನಾಯಿತು? ನಾನೇನು ಶಾಲೆಯ ಬಗ್ಗೆ ಮಾತಾಡಿದಾಗ ಹೋಗಿ ಆ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿದ್ದೀರಾ ಎಂಬಂತಹ ಮಾತುಗಳು ಅದು ಸುಪ್ರಿಯರಿಂದ ಅರ್ಧ ಬಂತು, ಪೂರ್ತಿ ಹೇಳಿಲ್ಲ ಅವರು. ಹೋಗಿ ಆ ಶಾಲೆಗೆ ನಿಮ್ಮ ಮಗುವನ್ನು ಸೇರಿಸಿದ್ದೀರಾ. ಆಗ ನನಗೆ ಏನಾಗ್ತದಂತಂದರೆ ಮನಸ್ಸು ಒಂದು ಸಲ ಗೊಂದಲಕ್ಕೆ ಒಳಗಾಗ್ತದೆ. ಇಲ್ಲೇನಾದರೂ ಸಣ್ಣ ಏನಾದರೂ ಕೂಡ ನಾನು ಕನ್ಫ್ಯೂಷನ್ ಆಗಿಬಿಡ್ತೇನೆ, ಏನು ಮಾಡಬೇಕಂತೇಳಿ ಗೊತ್ತಾಗೋದಿಲ್ಲ. ಎಲ್ಲ ಪೇರೆಂಟ್ಸ್ಗಳಿಗೆ ಹೇಳ್ತೇನೆ, ಏನು ಹೊರಗಿನ ಪೇರೆಂಟ್ಸ್ಗಳು ಏನು ಹೇಳ್ತಾರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಶಾಲೆಯ ಆಗುಹೋಗುಗಳ ಬಗ್ಗೆ ಗಮನ ಹರಿಸಿ, ಪ್ರತಿಯೊಂದು ವಿಷಯಗಳ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮಕ್ಕಳನ್ನು ಕೇವಲ ಮಾರ್ಕ್ ತೆಗೆಯುವ ಮೆಷಿನ್ಗಳನ್ನಾಗಿ ನಾವು ಮಾಡ್ತಾ ಇಲ್ಲ, ಮಕ್ಕಳನ್ನು ಓವರಾಲ್ ವ್ಯಕ್ತಿತ್ವ ವಿಕಸನ ಮೂಲಕ ನಾವು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. JCI ಸಂಸ್ಥೆಯ ಉದ್ದೇಶ ವ್ಯಕ್ತಿತ್ವ ವಿಕಸನ. ಆ ವ್ಯಕ್ತಿತ್ವ ವಿಕಸನ ಈ ಶಾಲೆಯಲ್ಲಿ ಆಗ್ತಾ ಉಂಟು ಅಂತೇಳಿ ಹೇಳ್ತಾ, ಮುಂದಿನ ಬ್ಯಾಚ್ ಈ ವರ್ಷಕ್ಕಿಂತಲೂ ಚೆನ್ನಾಗಿ ರಿಸಲ್ಟ್ ಬರ್ತದೆ ಎಂಬಂತಹ ಗ್ಯಾರಂಟಿಯೊಂದಿಗೆ ಜನವರಿ ತಿಂಗಳವರೆಗೆ ಅವರು ಎಲ್ಲ ಆ್ಯಕ್ಟಿವಿಟೀಸ್ಗಳು ಇರ್ತಾರೆ. ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಅವರು ತಯಾರಾಗ್ತಾರೆ. ಖಂಡಿತ ಮುಂದಿನ ವರ್ಷದಲ್ಲಿ 4ರಿಂದ 5 ಜನ 625 ತೆಗೀತಾರೆ. ಇದನ್ನು ಬರೆದಿಟ್ಟುಕೊಳ್ಳಿ. ಆ ಒಂದು ಭರವಸೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ತಮ್ಮ ಮನದಾಳದ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಮಳೆ ಬಿಲ್ಲು ಭೂಮಿಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ, ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ, ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ ಪ್ರೇಮ ನಿವೇದನೆ ಮೂಡಿದ ಹಾಗೆ, ಅನುಭವಿಸು ಅನುಸರಿಸು ಈ ಪ್ರೀತಿ ವಿಶ್ವಾಸದ ಸಂದೇಶವ. ಪ್ರೀತಿ ಎಂಬ ಗಿಡವ ನೆಟ್ಟು, ನಗುವ ಎಂಬ ಹಸಿರ ತೊಟ್ಟು, ಸ್ನೇಹವೆಂಬ ನೀರನ್ನೆರೆದು ಮತ್ತೆ ಮನದಲ್ಲಿ ಮೂಡುವ ಹೊಸ ಕಾವ್ಯದ ಹಾಗೆ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಮನದಲ್ಲಿ ಅಚ್ಚಳಿಯದಂತೆ ಉಳಿಯಲಿ ಎನ್ನುವ ಆಶಯದೊಂದಿಗೆ ಧನ್ಯವಾದ ಹೇಳಲು ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಹಾಗೂ ಇಂದಿನ ಕಾರ್ಯಕ್ರಮದ ಸಂಯೋಜಕಿ ರಕ್ಷಾ ಮ್ಯಾಮ್. Good afternoon to all of you. Gratitude is a memory of heart. It's my immense pleasure to render vote of thanks. I would like to thank today's chief guest, Lakshmi Nayak ma'am. Thank you so much ma'am for your graceful presence here. I request our school head president to hand over the memento as a token of love and respect. I take this opportunity to thank our school president, J.C. Chittaranjan Shetty sir. Thank you sir for your all-round support. I thank today's silent star. A great salute to this man. Really, we have to appreciate on this occasion, that is Ajit Rejala sir. Thank you sir for your graceful presence. I take this opportunity to thank our school
Headmistress Surekha Raj Madam, thank you ma'am for being with us and all-round support. I would like to thank JCI Karkala President Shweta Jain, thank you ma'am for your all-round support. I would like to thank today's coordinator, Vandana teacher, thank you so much for all-round support. I take this opportunity to thank all committee members and all dearest parents and my dearest teaching and non-teaching staffs and blooming stars of James, our students. Thank you, one and all. And I would like to thank our PTA President, Supriya ma'am. Thank you ma'am for your support and guidance. Thank you for the opportunity. ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಕೊಡುತ್ತಿದ್ದೇನೆ. ಧನ್ಯವಾದಗಳು. ಸರ್ವೇ ಜನಃ ಸುಖಿನೋ ಭವಂತು.